ಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನಮ್ಮ ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರ ಆಶೀರ್ವಾದದೊಂದಿಗೆ ಮತ್ತು ಪ್ರಾರ್ಥನೆಯೊಂದಿಗೆ ಇಂದಿನ ನಮ್ಮ ಮನನವನ್ನ ಶುರು ಮಾಡೋಣ. ಓಂ ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾತ್ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾ ಶಿವ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾತ್ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ಪರಃ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಎಲ್ಲ ಆತ್ಮಜ್ಯೋತಿಗಳಿಗೂ ಸ್ವಾಗತ, ಸುಸ್ವಾಗತ ಹಾಗೂ ಸಾಷ್ಟಾಂಗ ಪ್ರಣಾಮ. ನಾವು ಇದುವರೆಗೂ ಷಟ್ ಸಂಪತ್ತಿ ತಿಳ್ಕೊಳ್ತಾ ಬರ್ತಿದೀವಿ. ಕ್ಷಮಾಧಮ ತಿತಿಕ್ಷಗಳ ಬಗ್ಗೆ ನಮ್ಮ ಚರ್ಚೆ ಮುಂದುವರಿತಾ ಇದೆ. ಇದರಿಂದ ಪ್ರಯೋಜನವಾದ್ರೂ ಏನು ಅಂತ ಕೂಡ ನಮ್ಗೆ ಅರ್ಥ ಆಗ್ತಾ ಇದೆ. ಪ್ರಯಾಣ ನಮ್ದು ಮುಂದುವರಿತಾ ನಮ್ಮಲ್ಲಿ ಒಂದು ಮಾರ್ಪಾಡಾಗತ್ತೆ. ಏನಂತ ಮಾರ್ಪಾಡು ಅಂತಂದ್ರೆ, ನಾನ್ ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪೂರಕವಾದ ವಸ್ತುಗಳು. ನಾನು ಚೈತನ್ಯ ಅಂತ ನಾನು ಹೇಳಿದ ತಕ್ಷಣ ಯಾರಿಗದು ಚೈತನ್ಯ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಜನ್ಮ ಜನ್ಮಾಂತರದ ಮಾಲಿನ್ಯತೆ ತುಂಬಿರುತ್ತೆ. ಮಾಲಿನ್ಯ ಅಂದ್ರೆ ಮನಸ್ಸಲ್ಲಿ ಅಜ್ಞಾನ ಭಾವ ತುಂಬಿರುತ್ತೆ. ಅಜ್ಞಾನ ಯಾವಾಗಿಂದು? ಅಜ್ಞಾನ ಅನಾದಿ. ಅಜ್ಞಾನ ಯಾವಾಗಿಂದ ಹುಟ್ಟು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅಜ್ಞಾನ ಇದೆ. ಮ್ಯಾಥ್ಸ್ ಗೊತ್ತಾ? ಗೊತ್ತು. ಹೇಗ್ ಗೊತ್ತು? ಕಲ್ತ ಮೇಲೆ ಗೊತ್ತು. ಇಂಗ್ಲಿಷ್ ಗೊತ್ತಾ? ಗೊತ್ತು. ಹೇಗೆ? ಕಲ್ತ ಮೇಲೆ ಗೊತ್ತು. ಹಾಗೆ ನಾನ್ ಯಾರು ಅನ್ನೋದು ಕೂಡ ನನಗೆ ಅರ್ಥ ಆಗ್ಬೇಕಂದ್ರೆ ಶ್ರವಣ ಮನನ ನಿಧಿಧ್ಯಾಸ ಬೇಕು. ಹಾಗಾಗಿ ನಾವು ಈ ಷಟ್ ಸಂಪತ್ತಿಗಳನ್ನ ಅರ್ಥ ಮಾಡುವಾಗ, ರಾಘವ ರಾಕೇಶ್ವರೇ, ನಿಮ್ದೊಂದು ಸ್ಲೈಡ್ ಶೋ ಇದೆ, ಪ್ರವಚನ 8. ದಯವಿಟ್ಟು ಅದನ್ನ ಪ್ರೆಸೆಂಟ್ ಮಾಡ್ತೀರಾ ಎಲ್ರಿಗೂ ಒಂದ್ಸತಿ? ರಾಘವ್, ರಾಘವ್ ಇದ್ದೀರಾ? ಹಾ, ನಿಮ್ಮ ಸ್ಲೈಡು ಗುರುಗಳ ಪ್ರವಚನ 8 ಒಂದ್ಸತಿ ಅವರಿಗೆ ಪ್ರೆಸೆಂಟೇಶನ್ ಕೊಟ್ಬಿಡಿ. 8 ಅಲ್ಲ, 9 ಅಲ್ಲ, ನೀವು 8, 7, 8, 9 ಇಲ್ವಲ್ಲ? 8, 9 ಎರಡೂ ಇಲ್ಲ. 8, 9 ಎರಡೂ ಕೊಡಿ. 7 ಅಲ್ಲಿ ಇದ್ರಿ ಅಲ್ವಾ? ಹೌದೌದು. 8, 9 ಎರಡೂ ಕೊಡಿ. ಇದು ಶೇರ್ ಸ್ಕ್ರೀನ್ ಕೊಡಿ ಅಮ್ಮ. ಇದು ಕೊಡ್ತೀನಿ, ಖಂಡಿತ ಕೊಡ್ತೀನಿ. ನಾನು ಐ ಹ್ಯಾವ್ ಟು ಮೇಕ್ ಯು ಕೋ ಹೋಸ್ಟ್. ಸೊ ನಿಮ್ಗೆ ಅವಾಗ ಮೇಕ್ ಯು ಕೋ ಹೋಸ್ಟ್ ಮಾಡ್ಕೊಡಿ. ಕಾಣಿಸ್ತಿದೆಯಲ್ವಾ? ಹಾ, ಓಕೆ. ಅರಿವು ಮೇಲೆ ಆತ್ಮ ಜೊತೆಗಳಿಗೆ 8ರಲ್ಲಿ ಗುರುಗಳು ನಮಗೆ ವಿವರಿಸ್ತಾ ಹೋಗ್ತಾರೆ. 6 ಷಟ್ ಸಂಪತ್ತಿಗಳು ನಮ್ಗೆ ಏನು ಅನ್ನೋ ವಿಷಯಗಳನ್ನ ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ಅಂದ್ರೆ ನಮಗೆಲ್ಲ 6 ಷಟ್ ವಿಕಾರಗಳು ಗೊತ್ತು ನಿಮಗೆ: ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳು ಅಂತ ಹೇಳಿ. ಅದಕ್ಕೆ ರಿಪ್ಲೇಸ್ಮೆಂಟ್ ಬೇಕಲ್ವಾ? ಮನಸ್ಸಿಗೆ ಯಾವತ್ತು ಮನಸ್ಸು ಚಂಚಲ, ಅದು ಏನೋ ಬಯಸ್ತಾ ಇರುತ್ತೆ. ಅದಕ್ಕೊಂದು ಜಾಗ ಖಾಲಿ ಮಾಡೋಂಗಿಲ್ಲ. ಅದಕ್ಕೆ ಶೋಕೇಸ್ ತರ ಅದು. ಆ ಶೋಕೇಸ್ ಮನಸ್ಸಿಗೆ ಆ ಷಟ್ ವಿಕಾರಗಳನ್ನ ದೂರ ಮಾಡಿ ಅದ್ರ ಜಾಗಕ್ಕೆ ಶಮ, ದಮ, ತಿತಿಕ್ಷ ಮತ್ತು ಉಪಾರತಿ, ಶ್ರದ್ಧಾ, ಸಮಾಧಾನವನ್ನ ತಂದಿಡುವಂತ ಪ್ರಕ್ರಿಯೆನ ಇಲ್ಲಿ ನಾವು ಗುರುಗಳು ನಮಗೆ ಹೇಳ್ತಾ ಹೋಗ್ತಾರೆ.
ಹಾಗಾಗಿ ಮನುಷ್ಯನ ಆತ್ಮಜ್ಞಾನಕ್ಕೆ ಒಳ್ಳೆ ಗುಣಗಳು ಬೇಕು. ಇವು ಆತ್ಮಜ್ಞಾನದಲ್ಲಿ ಮುಂದುವರಿಯಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇವೆಲ್ಲ ಗುಣಗಳು ನಮ್ಮ ಆತ್ಮಜ್ಞಾನಕ್ಕಾಗಿ ನಮಗೆ ತುಂಬಾ ಸಹಾಯಕಾರಿಯಾದ ಟೂಲ್ಗಳಾಗಿ ನಮಗೆ ಮುಂದೆ ಬಳಕೆಗೆ ಬರ್ತದೆ. ಹಾಗಾಗಿ ಒಂದೇನಂದ್ರೆ ಲೋಕ ವ್ಯವಹಾರಕ್ಕೆ ನಮ್ಗೆ ಒಳ್ಳೆ ಗುಣಗಳು ಬೇಕು. ಇವು ವ್ಯವಹಾರದಲ್ಲಿ ಮುಂದುವರಿಯಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಅವು ಇಂಜಿನಿಯರು, ಡಾಕ್ಟರ್, ಲಾಯರು ಅಥವಾ ಬೇರೆಲ್ಲ ಜವಾಬ್ದಾರಿಗಳು ನಮ್ಮ ಬಾಹ್ಯ ಪ್ರಪಂಚದಲ್ಲಿ ತೊಡಗಿಸಿಕೊಳ್ಳುವಿಕೆ, ಆದಾಯ, ದುಡಿಮೆ, ಜೀವನ, ಹೊಟ್ಟೆಪಾಡು ಇವೆಲ್ಲಕ್ಕೂ ಕೂಡ ಬಾಹ್ಯವಾದ ಕಲಿಕೆಗೆ ಸಹಾಯ ಮಾಡುತ್ತೆ. ಲೋಕ ವ್ಯವಹಾರಕ್ಕೆ ಇದನ್ನೆಲ್ಲ ಕಲಿಬೇಕಾಗತ್ತೆ. ಆದ್ರೆ ಅಂತರಂಗದ ವ್ಯವಹಾರ ಏನಿದೆ, ಅಂತರಂಗದಲ್ಲಿ ನಾನು ನಿಜವಾಗ್ಲೂ ನಾನು ಕಂಡ್ಕೋಬೇಕಲ್ಲ, ಅದಕ್ಕೆ ಒಂದು ಕೆಲವು ಗುಣಗಳು ಬೇಕಾಗುತ್ತೆ. ಬಾಹ್ಯವಾಗಿ ಯಾವ ರೀತಿ ಗುಣಗಳನ್ನ ನಾವು ಒಬ್ಬ ಇಂಜಿನಿಯರ್, ಲಾಯರ್ ಅಂತ ನಮ್ಮ ಗುಣಗಳನ್ನ ನಾವು ಸಮಾಜಿಗೆ ಯಾವ ರೀತಿ ವ್ಯಕ್ತಪಡಿಸ್ತೀವೋ, ಅದೇ ರೀತಿ ಅಂತರಂಗ ಗುಣಗಳು ಕೂಡ ನಮಗೆ ಬೇಕಾಗ್ತಾ ಹೋಗುತ್ತೆ. ಆ ರೀತಿ ಆ ಒಂದು ಅಂತರಂಗ ಗುಣಗಳಲ್ಲಿ ಮೊದಲನೇ ಗುಣ ಒಂದು ಶಮ ಅಂತ, ಅಂದ್ರೆ ಮನೋನಿಗ್ರಹ. ಮೊದಲನೇದಾಗಿ ಮಾಡಬೇಕಾದ ಕೆಲಸ ಮನೋನಿಗ್ರಹ. ಮನಸ್ಸು ನಮಗೆ ಯಾವತ್ತು ಚಂಚಲ, ಅದು 1ಕ್ಕೆ 100 ಆಪ್ಷನ್ ಕೊಡ್ತಾ ಇರುತ್ತೆ. 1000 ಅಂದ್ರೆ ಅದು ಕೆಲಸನ ಮಲ್ಟಿಪ್ಲೈ ಮಾಡುವಂಥದ್ದು. 1:2, 2:4 ಅಂದ್ರೆ ಇನ್ನೂ ಆಗದೇ ಇರೋ ಘಟನೆಗಳಿಗೆ ಅಥವಾ ಇನ್ನೂ ಆಗೋಗಿರೋ ಘಟನೆಗಳಿಗೆ ಎರಡು ಪ್ರಯೋಜನ ಇಲ್ಲ ನಮ್ಮ ಜಗತ್ತಲ್ಲಿ, ನಮ್ಮ ಸಮಾಜದಲ್ಲಿ. ನಾವು ಮುಂದೆ ಆಗಬಹುದಾದ ಅಥವಾ ಹಿಂದೆ ಆಗಿರಬಹುದಾದ ಎಲ್ಲದಕ್ಕೂ ಕೂಡ ಅದು ಮಲ್ಟಿಪ್ಲೈ ಮಾಡ್ತಾ ಹೋಗುತ್ತೆ. ಹಾಗಾಗಿ ಆ ಮನೋ ನಿಗ್ರಹವನ್ನ ಮಾಡಬೇಕಾಗಿರೋದು ಮೊದಲನೇ ಕೆಲಸನೇ ಶಮ. ಈ ಶಮ ಕೆಲಸ ಮಾಡೋದ್ರಿಂದ ನಮಗೆ ಮನಸ್ಸಿನ ಮೇಲೆ ಹಿಡಿತಾ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್ ಅಂತ ಬಂದಾಗ ಮೈ ವರ್ಡ್ಸ್, ಮೈ ಚಾಯ್ಸಸ್, ಮೈ ಆಕ್ಷನ್, ಮೈ ರಿಯಾಕ್ಷನ್, ಮೈ ಫ್ಯೂಚರ್, ನಮಗೆಲ್ಲ ಅನಿಸ್ತದೆ ಐ ಕಾಂಟ್ ಕಂಟ್ರೋಲ್ ಅಂತ ಹೇಳಿ. ಆದ್ರೆ ಯಾವಾಗ ಶಮ ಅನ್ನೋದು ನಮ್ಮ ಬದುಕಿಗೆ ಬರುತ್ತೋ ಅವತ್ತು ನಾವು ಪ್ರತಿಯೊಂದು ಕೂಡ ಕಂಟ್ರೋಲ್ ಮಾಡ್ತೀವಿ ಅಂತ ನಮಗೆ ಅರಿವಿಗೆ ಮುಂದೆ ನಮಗೆ ತಿಳಿತಾ ಹೋಗುತ್ತೆ. ಅಂದ್ರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಓಡ್ತಾ ಇರುತ್ತೆ, ಅದು ಚಂಚಲ. ಅದು ನಿಜವಾಗ್ಲೂ ಮನಸ್ಸು ನಾವು ಹೇಳ್ದಂತೆ ಕೇಳ್ತಾ ಇದೀವಿ ಅಂತ ಬಂದಾಗ ಇಲ್ಲ, ಆಕ್ಚುಲಿ ಮನಸ್ಸು ಹೇಳ್ದಂತೆ ನಾವು ಕೇಳ್ತಾ ಇದ್ದೀವಿ ಅಂತ ನಮಗೆ ಸ್ವಲ್ಪ ಮನಸ್ಸನ್ನ ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ. ಓ, ಇಷ್ಟು ವರ್ಷ ನಾನು ರಾಘವ್, ಒಂದ್ ಆಮ ನಿಮಿಷ ಇಂಟರಪ್ಟ್ ಮಾಡ್ತಿದ್ದೀನಿ. ತತ್ವಬೋಧ ನಾಲೆಜ್ ಅಲ್ಲೇ ನಿಂತಿದೆ, ಮುಂದಕ್ಕೆ ಹೋಗಿಲ್ಲ. ಸ್ಕ್ರೀನ್ ಮೂವ್ ಆಗೇ ಇಲ್ಲ. ಹಾಗಿಲ್ವಾ? ಆಗ್ಲೇ ಇಲ್ಲ. ಅವ್ರಿಗೆ ಯಾವ್ದು ಸ್ಲೈಡ್ ಕಾಣಿಸ್ತಾ ಇಲ್ಲ. ಈಗ ಈಗ ಶುರು ಆಯ್ತು. ಓಕೆ, ಮುಂದಕ್ಕೆ ಹೋಗಿ ನೆಕ್ಸ್ಟ್ ಗೆ. ಓಕೆ. ಇದನ್ನೆಲ್ಲ ಈಗ ಒಂದ್ಸಲ ಹೇಳ್ಬಿಡ್ತೀನಿ. ಈಗ ಲೋಕ ವ್ಯವಹಾರಕ್ಕೆ ಈ ತರ ಎಲ್ಲ ಕೇಳಿದ್ದೀರಾ. ಲೋಕ ವ್ಯವಹಾರದಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋದಕ್ಕೆ ಒಂದಷ್ಟು ಎಜುಕೇಶನ್ ಬೇಕು. ಅದೇ ರೀತಿ ಅಂತರಂಗದಲ್ಲಿ ನಮ್ಮ ಸಾಧನೆಗೆ, ಆತ್ಮಜ್ಞಾನಕ್ಕಾಗಿ ನಮ್ಗೆ ಅಷ್ಟು ಗುಣಗಳು ಬೇಕಾಗುತ್ತೆ. ಆ ಗುಣಗಳು ಮೊದಲನೇದು ಶಮ ಆಗಿರುತ್ತೆ. ಅದು ಬಂದು ಏನಾಗುತ್ತೆ, ಇಷ್ಟು ದಿನ ನಾವು ಅನ್ಕೊಂಡಿದ್ವಿ ಮನಸ್ಸನ್ನ ಮಾತು ಕೇಳ್ತಾ ಇದೆ ಅಂತ ಹೇಳಿ. ಈಗ ನಾವು ಇಷ್ಟು ವರ್ಷ ನಾವು ಬದುಕಿನ ಜೀವನದಲ್ಲಿ ನಾವು ತಿರುಗಿ ನೋಡಿದಾಗ ನಾವು ಮನಸ್ಸಿನ ಮಾತು ಕೇಳಿದ್ರೆ ಜಾಸ್ತಿ, ನಮ್ಮ ಮಾತು ಮನಸ್ಸಿಗೆ ಕೇಳೋದಕ್ಕಿಂತನೂ ಇಷ್ಟು ದಿನ ಮನಸ್ಸೇ ಹೇಳಿದ್ರೆ ನಾವು ಮಾಡ್ಕೊ ಬರ್ತಾ ಇದ್ದೀವಿ. ಹಾಗಾಗಿ ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ, ಮನಸ್ಸಿನ ಹಿಡಿತದಲ್ಲಿ ನಾವಿದ್ದೀವಿ ಅಂತ ಹೇಳಿ ನಮಗೆ ನಮ್ಮ ಹಿಂದಿನ ಜೀವನಗಳನ್ನ ಅರ್ಥೈಸ್ಕೊಬಿಟ್ರೆ ನಮಗೆ ಅದು ಅರ್ಥ ಆಗುತ್ತೆ. ಹಾಗಾಗಿ ಮನಸ್ಸು ಅಂದ್ರೆ ಏನು, ಮನಸ್ಸನ್ನ ಬಂದಾಗ ಅದು ಯೋಚನೆಗಳ ಸಂತೆ. ಈಗ ನಾರ್ಮಲ್ ಆಗಿ 3 ಕಾಲಗಳಿದೆ: ಭೂತಕಾಲ, ವರ್ತಮಾನ ಮತ್ತೆ ಭವಿಷ್ಯತ್ ಕಾಲ ಅಂತ ಹೇಳಿ. ಆದ್ರೆ ಮನಸ್ಸು ಅನ್ನೋದು ಯಾವಾಗ್ಲೂ ನಮ್ಮನ್ನ ಭೂತಕಾಲಕ್ಕೆ, ಆಗೋಗಿರೋದಕ್ಕೆ, ಇನ್ ಮುಂದೆ ಸರಿ ಮಾಡ್ಕೊಳಕ್ ಆಗದಿರೋ ಸಮಸ್ಯೆಗಳಿಗೆ, ಅಥವಾ ಇನ್ ಮುಂದೆ ಬರ್ಬೋದಾದ ಅಥವಾ ಬರದೇ ಇರುವಂತಹ ಯಾವುದೋ ಸಮಸ್ಯೆಗಳಿಗೆ ನಮ್ಮನ್ನ ಕಲ್ಪಿಸ್ತಾ ಹೋಗುತ್ತೆ. ನಾಳೆ ಹೆಂಗ್ ಆಗ್ಬಿಟ್ರೆ ಏನ್ ಮಾಡ್ಬೋದು, ನೆನ್ನೆ ಹೆಂಗ್ ಆಗೋಯ್ತಲ್ಲ ಏನ್ ಮಾಡೋದು. ಈ ಎರಡು ಅಗ್ಗ ಜಗ್ಗಾಟಗಳಲ್ಲಿ ವರ್ತಮಾನದಲ್ಲಿ ನಮ್ಗೆ ಇರೋಕೆ ಬಿಡಲ್ಲ. ಯಾವಾಗ್ಲೂ ಕೂಡ ನಮಗೆ ಹಿಂದಿನ ಮುಗಿದೋಗಿರುವಂತ ಈ ನೆನಪುಗಳನ್ನ ಕೊಡೋದು, ಇಲ್ಲ ಮುಂದಿನ ಭಯಗಳನ್ನ ನಮಗೆ ಸೃಷ್ಟಿ ಮಾಡೋದು. ಈ ಎರಡು ಕೆಲಸ ಮನಸ್ಸು ಮಾಡ್ತಾ ಹೋಗಿದೆ ಇಷ್ಟು ವರ್ಷ, ನಮಗೆ ಇಷ್ಟು ಜೀವನ ಪರ್ಯಂತ. ಹಾಗಾಗಿ ವರ್ತಮಾನ ಅಂದ್ರೆ ಅಲ್ಲಿ ಮನಸ್ಸಿಲ್ಲ, ಅಲ್ಲಿ ಆಕ್ಚುಲಿ ಅನುಭವ ಮಾತ್ರ ಇದೆ. ಅಂದ್ರೆ ಆ ಕ್ಷಣದಲ್ಲಿ ಯೋಚನೆ ಇರಲ್ಲ. ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಯೋಚನೆ ಇರಲ್ಲ, ಆ ಕೆಲಸ ಮಾತ್ರ ಮಾಡ್ತಾ ಇರ್ತೀವಿ. ಯಾವಾಗ ಅದಕ್ಕೊಂದು ಮೆಮೊರಿ ಬರುತ್ತೆ, ಅದಕ್ಕೊಂದು ಭಯ ಬರುತ್ತೆ, ಅವಾಗ ನಮಗೆ ಪಾಸ್ಟ್ ಮತ್ತೆ ಫ್ಯೂಚರ್ ಅಂತ ಹೋಗ್ತಾ ಇರ್ತೀವಿ. ಹಾಗಾಗಿ ಉಸಿರಾಟ ಅಂತ ಬಂದಾಗ ಅದು ಅನುಭವ ಮಾತ್ರ, ಅಲ್ಲಿ ಮೆಮೊರಿ ವರ್ಕ್ ಆಗಲ್ಲ, ಅಲ್ಲಿ ಮನಸ್ಸು ವರ್ಕ್ ಆಗಲ್ಲ. ಹಾಗಾಗಿ ನಮ್ಮ ಮನಸ್ಸನ್ನ ಫಸ್ಟ್ ನೀವು ನಮ್ಮ ಮನಸ್ಸನ್ನ ಗಮನಿಸಿದ ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ಮೆಮೊರಿ ಯಾವಾಗಲೂ ಹಿಂದೆ ಮುಂದೆ ಹೋಗ್ತಾ ಇರ್ತಲ್ಲ ಮೈಂಡು, ಆ ಮೈಂಡ್ ಅನ್ನ ಪ್ರೆಸೆಂಟ್ ತರಕ್ಕೋಸ್ಕರ ನಮ್ಮನ್ನ ಬ್ರೆತ್ನ ಫಸ್ಟ್ ನೀವು ಅಬ್ಸರ್ವ್ ಮಾಡಿ ಅಂತ ನಮಗೆ ಗುರುಗಳು ನಮಗೆ ಮೆಡಿಟೇಷನ್ ಹೇಳ್ಕೊಡ್ತಾರೆ. ಹಾಗಾಗಿ ಮನಸ್ಸು ನಮ್ಮನ್ನ ಯಾವಾಗಲೂ ಹೊರಗೆ ಎಳ್ಕೊಂಡು ಹೋಗುತ್ತೆ. ಬೆಳಗ್ಗೆ ಎದ್ರೆ ನಮಗೆ ಜಗತ್ತಲ್ಲಿ ಜೊತೆ ಜಂಜಾಟ ಜೊತೆ ಬೇಗ ಬಾ ಅಂತ ನಮ್ಮನ್ನ ಯೂನಿಫಾರ್ಮ್ ಹಾಕ್ಸಿ ಟೈ ಹಾಕ್ಸ್ಬಿಟ್ಟು ಹೊರಗಡೆ ಆಚೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಒಳಗಡೆ ಹೋಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಆ ಅನುಭವ, ಈ ಅನುಭವ, ಒಳ್ಳೇದು ಕೆಟ್ಟದ್ದು ಎಲ್ಲ ಬೇಕು. ಅದಕ್ಕೆ ಏನ್ ಬೇಕು ಏನ್ ಬೇಡ ಅದಕ್ಕಿಂತ ಎಲ್ಲ ಅನುಭವಿಸ್ಬಿಡ್ಬೇಕು. ಅದು ಆ ರೀತಿಯ ನಮ್ಮನ್ನ ಯಾವತ್ತು ಪ್ರತಿದಿನ ನಮ್ಮನ್ನ ಹಗ್ಗ ಜಗ್ಗಾಟ ಮಾಡಿ ಆಚೆಗೆ ಹೇಳ್ಕೊಂಡು ಹೋಗ್ತಿರುತ್ತೆ. ಆದ್ರೆ ನಮ್ಮ ಹಿಡಿತದಲ್ಲಿ ಇಲ್ಲ ಮನಸ್ಸಿನ ಹಿಡಿತದಲ್ಲಿ ನಾವಿದ್ದೀವಿ. ಯಾಕಂದ್ರೆ ಆಚೆಗಡೆ ಜಗತ್ತಿನ ನಮ್ಮನ್ನ ಯಾವಾಗಲೂ ಎಳೆಯುತ್ತೆ ಅದು ನಮ್ಮನ್ನ. ಅದು ಹಾಗಾಗಿ ಮನಸ್ಸಿಗೆ ಸಂತೋಷವಾಗಿರ್ಬೇಕು ಎನ್ನುವ ಕಡೆ ಗಮನ
ಆಗ ಸಂತೋಷದ ಇದ್ರ ಕಡೆ ಮನಸ್ಸು ಹೊಡುತ್ತೆ. ಅಂದ್ರೆ ಯಾವಾಗ್ಲೂ ಅದು ಸಂತೋಷದ ಕಡೆ ಗಮನ. ಏನಾರ ಒಂದು ತಗೋಬೇಕು, ಏನಾರ ಒಂದು ಹಾಕ್ಬೇಕು, ಏನೋ ಒಂದು ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಆಗೋದ್ರ ಕಡೆ ಅಥವಾ ಇನ್ನೇನೋ ಆಗಿರೋ ಕಡೆ, ಈ ಒಂದು ಹ್ಯಾಬಿಟ್ ಕಡೆ, ಏನೋ ಫೀಲಿಂಗ್ ಕಡೆ, ಈ ತರ ಅದು ಯಾವಾಗ್ಲೂ ಕೂಡ ಓಡ್ತಾ ಇರುತ್ತೆ. ಹಾಗಾಗಿ ಆತ್ಮಜ್ಞಾನ ಅನ್ನೋದು ತುಂಬಾ ಆನಂದಕ ವಿಷಯ. ಅಂದ್ರೆ ಈ ಸಂತೋಷಕ್ಕೂ ಆನಂದಕ್ಕೂ ವ್ಯತ್ಯಾಸ ಇದೆ. ಸಂತೋಷ ಅಂದ್ರೆ ನಾವೇನಾದ್ರೂ ಒಂದನ್ನ ಅದರಲ್ಲಿ ನಾವು ಅದ್ರ ಸಮಯನ ಆಗ್ಲಿ ಅಥವಾ ಹಣನೇ ಆಗ್ಲಿ ಪ್ರತಿಯೊಂದನ್ನು ನಾವು ಖರ್ಚು ಮಾಡಿ ತಗೋಬೇಕಾಗತ್ತೆ. ಈ ಒಂದು ಕಾರು, ಒಂದು ಬೈಕ್, ಒಂದು ಸಂಬಳ ಅಥವಾ ಒಂದೇನೋ ಒಂದು ಒಳ್ಳೆ ಬಟ್ಟೆ, ಇವೆಲ್ಲ ಬೇಕು ಮನಸ್ಸಿಗೆ. ಇವೆಲ್ಲ ಒಂದು ದುಡ್ದು ಅದಕ್ಕೊಂದು ತೀರಿಸ್ಕೊಳಕ್ಕೂ 20 ವರ್ಷ 30 ವರ್ಷ ಬೇಕಾಗುತ್ತೆ. ಕೆಲವು ಸಲ ಆಗದೆ ಹೋಗ್ಬೋದು, ಹೀಗೆಲ್ಲ ಆಗುತ್ತೆ. ಆದ್ರೆ ಆನಂದವಾಗಿರೋದಕ್ಕೆ ನಮ್ಗೆ ಏನು ಬೇಕಾಗಿಲ್ಲ. ಯಾಕಂದ್ರೆ ಆನಂದ ನಮ್ಮ ಸ್ವಸ್ವರೂಪ ಆಗಿದೆ. ಅದೇನನ್ನು ಮಾಡಿ ಪಡೆಯುವಂಥದ್ದಲ್ಲ ಅದು. ಹಾಗಾಗಿ ಆತ್ಮಜ್ಞಾನ ಅಂದ್ರೆ ಆನಂದವಾಗಿರುವಂಥದ್ದು. ನಾವು ಆತ್ಮಜ್ಞಾನದಿಂದ ನಾವು ತುಂಬಿ ಹೋಗಿದ್ರೆ ಮನಸ್ಸು, ಆವಾಗ ನಮಗೆ ಮನಸ್ಸು ನಮ್ಮ ಒಳಗ್ ಬರುತ್ತೆ. ಯಾವಾಗ ಆನಂದ ನಮಗೆ ಸ್ವರೂಪ ಅಂತ ಗೊತ್ತಾಗುತ್ತೆ, ಅವಾಗ ಮನಸ್ಸು ನಮಗೆ ಒಳಗಡೆ ತಿರುಗಕ್ಕೆ ಶುರು ಆಗುತ್ತೆ. ಇಷ್ಟಿನ ಆಚೆ ಕಡೆ ಸಂತೋಷ ಹುಡುಕ್ತಾ ಇದ್ದಿದ್ದು ಈಗ ಒಳಗಡೆ ಸಂತೋಷನ ಹುಡುಕಕ್ಕೆ ಶುರು ಆಗುತ್ತೆ. ಓಕೆ, ಆನಂದ ಅನ್ನೋದು ನನ್ನ ಒಳಗಿನ ನಿಜವಾದ ಸ್ವಸ್ವರೂಪ ಅಂತ ಹೇಳಿ ಮನಸ್ಸಿಗೆ ಗೊತ್ತಾಗುತ್ತೆ. ಆಗ ಗೊತ್ತಾದಾಗ ಮನಸ್ಸು ತನ್ನ ಒಳ ಮುಖಕ್ಕೆ ಇಳಿತಾ ಹೋಗುತ್ತೆ. ಹಾಗಾಗಿ ಮನಸ್ಸಿನ ಆ ವಿಷಯಕ್ಕೆ ಬಂದಾಗ, ಮಕ್ಕಳ ವಿಚಾರ ಬಂದಾಗ ತುಂಬಾ ಸ್ಪಷ್ಟವಾಗಿರುತ್ತೆ ಇದು. ಮಕ್ಕಳಿಗೆ ಆಟ ಸಾಮಾನ ಮೇಲೆ ಸಂತೋಷ ಇರುತ್ತೆ ಹೊರತು, ಆ ಮಕ್ಕಳಿಗೆ ನಾಳೆ ನಿನಗೆ ಏನಾರ ಕೊಡ್ತೀನಿ, ಇವತ್ತು ಆಟ ಆಡಲ್ವಾ ನೀನು, ಇಲ್ಲ ನಾನು ಈಗ ಆಟ ಆಡ್ತೀನಿ, ನನಗೆ ನಾಳೆ ಕೊಡು ಅಂತ ಅಂತಾರೆ. ಮಕ್ಕಳು ನಾಳೆಗೋಸ್ಕರ ಯಾವುದನ್ನು ಈ ಕ್ಷಣ ಕಳ್ಕೊಳ್ಳಲ್ಲ. ಅದು ನೆನ್ನೆಗೋಸ್ಕರ ಯಾವ್ದು ಈ ಕ್ಷಣ ಕಳ್ಕೊಳ್ಳಲ್ಲ ಮಕ್ಕಳು. ಮಕ್ಕಳು ಈ ಕ್ಷಣದಲ್ಲಿ ಆಟ ಆಡ್ತಾ ಇರ್ತವೆ. ಅವಕ್ಕೆ ನಾಳೆಯಿಂದನೇ ಹೇಳ್ಬಿಟ್ಟು ಮಕ್ಕಳಿಗೆ ನಾವು ಯಾಮರ್ಸಕ್ ಆಗೋದಿಲ್ಲ. ಮಕ್ಕಳು ಈಗ ಫಸ್ಟ್ ಕೊಡು, ನಾಳೆ ಆಮೇಲೆ ನೋಡೋಣ ಅಂತಾರೆ ಮಕ್ಕಳು. ಹಾಗಾಗಿ ಮಕ್ಕಳ ಸಂತೋಷ ಏನಿದೆ ಅದನ್ನ ಬರ್ತಾ ಬರ್ತಾ ನಮಗೆ ಪ್ರೆಸೆಂಟ್ ಇಂದ ವಯಸ್ಸಾಗ್ತಾ ಆಗ್ತಾ ಸಮಾಜ ತೊಡಗೊಳಿಸ್ಕೊಳ್ತಾ ನಮಗೆ ಈ ತರ ವ್ಯತ್ಯಾಸಗಳಾಗಿ ಹೊರಗಡೆ ಹುಡುಗಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಮಕ್ಕಳ ಬಳಿ ಇರೋ ಅಂದ್ರೆ ಈ ಆತ್ಮಜ್ಞಾನಕ್ಕೂ ಈ ತಗೊಳ್ಳುವಂತ ಒಂದು ಸಂಬಂಧ ಇದೆ ಪ್ರಪಂಚದಲ್ಲಿ. ಆದ್ರೆ ಆನಂದ ಅಂತ ಏನಿದೆ ಅದು ಒಂದ್ಸಲ ನಮ್ಗೆ ಹಳೆ ಆಟ ಸಾಮಾನು ಒಂದು ಮಕ್ಕಳು ನೋಡಿದ್ಮೇಲೆ ಒಂದಷ್ಟು ಸಮಯ ಜೊತೆ ಆಟ ಆಡ್ತವೆ. ಮತ್ತೆ ಅದು ಬೇಜಾರಾದ್ಮೇಲೆ ಇನ್ನೊಂದು ಆಟ ಸಾಮಾನು ಕಡೆ ಹೋಗುತ್ತೆ. ಆದ್ರೆ ಅವಾಗ ಶುರು ಆಗುತ್ತೆ ಮಕ್ಕಳಿಗೆ, ಓಕೆ ನಂಗೆ ಆನಂದ ಕಡಿಮೆ ಆಯ್ತು, ಇನ್ನೊಂದು ಹೊಸದೇನೋ ಬೇಕು ನಮ್ಮ ಕಣ್ಣಿಗೆ ಅಂತ ಅಂದಾಗ ಮಕ್ಕಳು ಬೇರೆ ಆಟ ಸಾಮಾನು ಕಡೆ ತಿರುಗುತ್ತೆ. ಹಾಗೆ ನಾವು ಕೂಡ ನೆನ್ನೆ ಏನೋ ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡಿರ್ತೀವಿ, ಏನೋ ಒಂದು ತಗೊಂಡಿರ್ತೀವಿ. ಅದು 2 ದಿನಕ್ಕೆ ಆ ಮೊಬೈಲ್ ನಮಗೆ, ಅಯ್ಯೋ ಈ ಮೊಬೈಲಾ, ಇನ್ನೊಂದು ಮೊಬೈಲ್ ಒಳ್ಳೆ ಅಪ್ಡೇಟ್ ವರ್ಷನ್ ತಗೋಬೇಕಾಗಿತ್ತಲ್ಲ, ಇನ್ನೊಂದು ಈ ಮನೆನ, ಈ ಒಂದು ಇದನ್ನ, ಅಯ್ಯೋ ಈ ಫ್ರೆಂಡಾ ಅಂತ ಏನ್ ಮಾಡುತ್ತೆ, ನಮ್ಗೆ ಯಾವ ಸ್ನೇಹಿತನಾಗ್ಲಿ, ಯಾವ ವ್ಯವಹಾರದಲ್ಲಾಗ್ಲಿ ಅಥವಾ ಯಾವುದೇ ನಮ್ಮ ಬೇಕು ಬೇಡಗಳಲ್ಲಿ ಒಂದೇ ಕಡೆ ನಿಲ್ಲಲ್ಲ. ಅಯ್ಯೋ ಇದಕ್ಕಿಂತ ಬೆಸ್ಟ್ ಸಿಗ್ತಾ ಇತ್ತು, ನಮ್ಗೆ ಬೇರೆನೇ ಬೇಕಾಗಿತ್ತು ಅನ್ನೋ ಗೊಂದಲ ಯಾವಾಗಲೂ ನಮ್ಮ ಮನಸ್ಸು ತಂದು ಕೊಡ್ತಾ ಇರುತ್ತೆ. ಹಾಗಾಗಿ ಬುದ್ಧಿಪೂರ್ವಕವಾಗಿ ಹೇಗ್ ತರಬೇಕು, ಆಯ್ತು ಇಷ್ಟೆಲ್ಲ ಹೇಳ್ತಿದೀವಲ್ಲ, ಮನಸ್ಸನ್ನು ಹೇಗಿಟ್ಟು ತರೋದು, ಇಷ್ಟೆಲ್ಲ ಹೋಗ್ತಿದೆ ಅಂದಾಗ ಬುದ್ಧಿ ಅನ್ನೋದು ಇದೆ. ಬುದ್ಧಿ ಅನ್ನೋದು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳೋದಾದ್ರೆ, ಮನಸ್ಸು ಅನ್ನೋದು ಅರ್ಜುನ ಅಂತ ಹೇಳೋದಾದ್ರೆ, ಅದನ್ನ ಬುದ್ಧಿಪೂರ್ವಕವಾಗಿ ಅದನ್ನ ಹಿಡಿದು ತರಬೇಕು. ಹಾಗಾಗಿ ಆತ್ಮಜ್ಞಾನದಿಂದ ಆನಂದ ಹೇಗ್ ಸಿಗುತ್ತೆ, ಸತ್ಸಂಗದಿಂದ ನಮ್ಗೆ ಹೇಗೆ ಆನಂದ ಸಿಗುತ್ತೆ ಅಂತ ಫಸ್ಟ್ ಅದಕ್ಕೆ ಅರಿವು ಮೂಡಿಸ್ತಾ ಹೋಗ್ಬೇಕು. ನೋಡಪ್ಪ, ನಿಂಗೆ ಆನಂದ ಅನ್ನೋದು ಈಗ ಸಿಗುತ್ತೆ, ಈ ತರ ಒಂದು ಸತ್ಸಂಗಕ್ಕೆ ನೀವು ಹೋಗ್ತಾ ಬರ್ತಾ ಇರೋ, ಅವಾಗ ಒಂದಷ್ಟು ನಿನಗೆ ಕ್ಲಾರಿಟಿ ಸಿಗುತ್ತೆ. ಎಷ್ಟು ಜನ್ಮಗಳನ್ನ ಈ ತರ ನೀವು ಜರ್ನಿ ಮಾಡ್ಕೊಂಡ್ ಬಂದಿದ್ಯಾ, ಎಲ್ಲೂ ಸಿಕ್ಕಿಲ್ಲ ಅಂದ್ಮೇಲೆ ಇಲ್ಲೊಂದು ಟ್ರೈ ಮಾಡು. ಅಷ್ಟೆಲ್ಲ ಟ್ರೈ ಮಾಡಿದ್ಯಾ, ಇಷ್ಟೆಲ್ಲ ಲಕ್ಷಾಂತರ ವರ್ಷ ಇಷ್ಟೆಲ್ಲ ಜನ್ಮಗಳನ್ನ ಎತ್ತಿ ಏನೇನೋ ಪ್ರಯತ್ನ ಮಾಡಿದ್ಯಲ್ವಾ, ಇದೊಂದು ಪ್ರಯತ್ನ ಮಾಡು. ಪ್ರಯತ್ನ ಅಂತ ಮಾಡು ಮೊದಲು. ಆಮೇಲೆ ನಿನಗೆ ಏನಾದ್ರು ಇಂಟ್ರೆಸ್ಟ್ ಅನ್ನಿಸ್ತಾ, ಸರಿ ಅನ್ನಿಸ್ತದೆ, ಮುಂದುವರಿಯುವಂತೆ. ಹಾಗಾಗಿ ಒಂದು ಪ್ರಯತ್ನ ಮಾಡಿ ಸತ್ಸಂಗಗಳಲ್ಲಿ ನಮ್ಮ ಸಮಯ ಆಗದೆ, ತುಂಬಾ ಬಿಗಿನಿಂಗ್ ಅಲ್ಲಿ ನಮಗೆ ಸಮಯ ಬರಲ್ಲ. ನಮಗೆ ಇದು ಬೇಕಾ ಅದು ಬೇಕು ಅಂದಾಗ ಬಾಹ್ಯವಾದ ವಿಚಾರಗಳೇ 100ಕ್ಕೆ 99% ಆದ್ಯತೆ ಇದ್ದೇ ಇರುತ್ತೆ. ನಾವಾಗೆ ಸ್ವಲ್ಪ ಒಳಗೆ ಹೇಳ್ಕೋಬೇಕು. ಆಚೆ ಕಡೆ ಯಾವಾಗಲೂ ಹೊರಗೆ ಇಳಿಯಕ್ಕೆ 100ಕ್ಕೆ 99 ಜನ ಇದ್ದೇ ಇರ್ತಾರೆ. ಬಟ್ ಒಳಗೆ ಹೇಳ್ಕೊಳಕ್ಕೆ ನಾವೇ ಹೇಳ್ಕೋಬೇಕು ಹೊರತು ಯಾರು ನಮ್ಮನ್ನು ಒಳಗೆ ಎಳೆಯಲ್ಲ. ಸಮಾಜ ಇರೋದು ಆಚೆ ಎಳೆಯೋದಕ್ಕೆ. ನಾವು ಸ್ವಲ್ಪ ಸಮಯ ತಗೊಂಡು, ಸಂದರ್ಭ ತಗೊಂಡು, ಒಂದು ಸ್ವಲ್ಪ ಕಟ್ಟುನಿಟ್ಟಾದ್ರೂ ಪರವಾಗಿಲ್ಲ, ಒಳಗೆ ಅಟ್ಲೀಸ್ಟ್ ಇಷ್ಟು ವರ್ಷ ಆಚೆ ಕಡೆ ಎಲ್ಲರಿಗೂ ನಾನು ಮಾಡಿದ್ದೀನಿ, ತಂದೆ ತಾಯಿ ಹೆಂಡತಿ ಮಕ್ಕಳು ಸಮಾಜಕ್ಕೆಲ್ಲ ಮಾಡಿದ್ದೀನಿ. ಸ್ವಲ್ಪ ಒಳಗಡೆ ನನಗೋಸ್ಕರ ಏನಾದ್ರು ಮಾಡ್ಕೊಳ್ಳೋಣ ಅನ್ನೋದೊಂದು ಸ್ವಲ್ಪ ಬಂದಾಗ, ಆ ಸ್ವಾರ್ಥನೋ ಅಥವಾ ಪ್ರೀತಿನೋ ಬಂದಾಗ ಒಳಗಡೆ ಹೋಗೋಕೆ ನಮ್ಗೆ ಸಮಯ ಸಿಗುತ್ತೆ. ಹಾಗಾಗಿ ಅವಾಗ ಒಳಗಡೆ ಯಾವಾಗ ಹೋಗ್ತೀವಿ ಅವಾಗ ನಮಗೆ ಪ್ರಸ್ತುತವಾಗಿ ನಮ್ಗೆ ಕ್ಷಮ ಅನ್ನೋದು ಬರುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಹಾಗಾಗಿ ಸಿಟ್ಟು ಅನ್ನೋದನ್ನ ನಿಯಂತ್ರಿಸ್ಬೇಕು. ಸಿಟ್ಟು ಅನ್ನೋದು ಹೊರಗಡೆ ಹೋದ್ಮೇಲೆ ಆಕ್ಚುಲಿ ಸಿಟ್ಟು ಮೊದಲು ಒಳಗ್ ಬರುತ್ತೆ, ಆಮೇಲೆ ಹೊರಗಡೆ ನಾವು ಅದನ್ನೇ ರಿಸಲ್ಟ್ ಕೊಡ್ತೀವಿ. ಅಂದ್ರೆ ಎಲ್ಲಾ ಎಕ್ಸಾಮ್ಗಳು ಕೂಡ ರೆಡಿ ಆಗೋದು ಇಲ್ಲೇನೆ, ಮೈಂಡಲ್ಲೇ. ಅದು ರಿಸಲ್ಟ್ ಬರೋದು ಆಚೆ ಕಡೆ. ಹಾಗಾಗಿ ಎಲ್ಲಿ ನಾವು ತಪ್ಪು ಮಾಡ್ತಾ ಇದೀವಿ ಅಂದ್ರೆ ಮೈಂಡಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ನಾವು. ಬರೀ ಜಾಗದಲ್ಲಿ ಬಾಹ್ಯವಾದ ಆಕ್ಷನ್ಗಳಲ್ಲಿ ತಪ್ಪು ಮಾಡ್ತಿದೀವಿ ಅಂತ ಅನ್ಕೊಂಡಿದೀವಿ ನಾವು. ಆಕ್ಚುಲಿ ನಾವು ತಪ್ಪು ಮಾಡ್ತಾ ಇರೋದು, ಎಲ್ಲ ಸರಿ ಮಾಡ್ಕೊತಿರೋದು ಪ್ರತಿಯೊಂದು ಕೂಡ ಮೈಂಡಲ್ಲೇ. ಮೈಂಡ್ ಕರೆಕ್ಟ್ ಆಗ್ಬಿಟ್ರೆ ಎಲ್ಲ ಬಾಹ್ಯವಾದ ಆಕ್ಷನ್ ಅದೊಂದು ರಿಸಲ್ಟ್ ಅಷ್ಟೇನೆ, ಬಾಹ್ಯವಾದ ಆಕ್ಷನ್ ಎಲ್ಲ. ಸೊ ಇಂಟರ್ನಲ್ಲಿ ನಾವು ಸರಿಯಾಗ್ಬಿಟ್ರೆ ಬಾಹ್ಯವಾದ ಆಕ್ಷನ್ ಆಟೋಮೆಟಿಕ್ಲಿ ಅದು ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೆ. ಕೇವಲ ಬಾಹ್ಯವಾದ ಆಕ್ಷನ್ ಚೆನ್ನಾಗಿರೋದಿಲ್ಲ. ಒಂದು ನಾಲೆಡ್ಜ್ ಇದ್ದಾಗ ಮೈಂಡಿಗೆ ಈ ಸರಿ ತಪ್ಪು ಎಲ್ಲ ಹೇಳ್ಕೊಟ್ಟಾಗ ಅದು ಹಂತವಾಗಿ ಅದು ನಮಗೆ ಕಂಟ್ರೋಲ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸಿಟ್ಟು ಒಳಗೆ ಇದ್ದಾಗ ನಿಯಂತ್ರಿಸಬೇಕು, ಹೊರಗೆ ಬಂದಾಗ ನಿಯಂತ್ರಿಸಕ್
ಆಗಲ್ಲ ಅಂತ ಗುರುಗಳು ಹೇಳ್ತಾರೆ. ಹಾಗಾಗಿ ಮನಸ್ಸಿಗೆ ನಾನು ಒಂದ್ ಕಡೆ ಕುಳಿತುಕೊಳ್ಳೋದಕ್ಕೆ ಆನಂದ ಸಿಗುತ್ತೆ. ಇಷ್ಟ ದಿನ ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಹೋದ್ರೆ ಅದನ್ನ ನೋಡಿದ್ರೆ ಇದನ್ನ ನೋಡಿದ್ರೆ ಅದನ್ನ ತಿಂದ್ರೆ ಸಂತೋಷ ಇದೆಲ್ಲ ಹೇಳ್ತಾ ಇತ್ತು ಮನಸ್ಸು. ಈಗ ಬೇಡ, ಇಷ್ಟೆಲ್ಲ ಮಾಡಿದ್ದಿಲ್ಲ, ಕುತ್ಕೋ ಒಂದ್ ಕಡೆ, ಸ್ವಲ್ಪ ನಿನ್ ಒಳಗೋಗು ಅಂತ ಹೇಳೋದು ಕೇಳಿ ಹೇಳಿ ಒಳಗ್ ಕಳಿಸಿದಾಗ ಆಗ ಆಚೆ ಕಡೆ ಸಂತೋಷಗಳಿಗಿಂತ ಹೆಚ್ಚಾಗಿ ನನ್ನ ಒಳಗೆ ಒಂದು ಆನಂದ ಇದೆ ಅಂತ ಗೊತ್ತಾಗುತ್ತೆ. ಆಗ ಆ ಮನಸ್ಸನ್ನು ಒಂದು ಕಡೆ ಕೂರ್ಸೋದೇ ಶಮ ಅಂತ ಗುರುಗಳು ಹೇಳ್ತೇವೆ. ಸತ್ಸಂಗದಲ್ಲಿ ನಾವೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಿದೆ, ಪ್ರಾಪಂಚಿಕವಾದ ಜವಾಬ್ದಾರಿಗಳ ಮಧ್ಯೆ ನಮ್ಮ ಮನಸ್ಸನ್ನ ತಗೊಬಂದು ಈ ಒಂದು ಕ್ಲಾಸಲ್ಲಿ ಕೂರ್ಸಿದೀವಲ್ಲ, ಇದೇನೆ ಶಮ ಅಂತ ಹೇಳ್ಬೋದು. ಹಾಗಾಗಿ ಶಮ ಯಾಕೆ ಬೇಕು ಅಂದ್ರೆ ಮನಸ್ಸಲ್ಲಿ ಹಲವಾರು ವಿಕಾರತೆಗಳು ಬಂದು ಹೋಗ್ತಾ ಇರ್ತವೆ. ಸಿಟ್ಟು ಬರುತ್ತೆ, ದುಃಖ ಬರುತ್ತೆ, ನಾವು ಮನಸ್ಸನ್ನ ಒಂದು ಕಡೆ ನಿಲ್ಸಕ್ ಆಗಲ್ಲ. ಹಾಗಾಗಿ ನಾವು ಮನಸ್ಸನ್ನು ಗಮನಿಸಬಹುದು. ಇಲ್ಲಿ ಇಷ್ಟು ದಿನ ನಾವು ಮನಸ್ಸನ್ನು ಗಮನಿಸೇ ಇಲ್ಲ. ನಾವು ಸುಮ್ಮನೆ ಮನಸ್ಸನ್ನೇ ಹೇಳ್ತಾ ಇದ್ದೆ, ಮಾಡ್ತಾ ಹೋಗ್ತಾ ಇದ್ವಿ. ಈಗ ನಾವು ಶುರು ಮಾಡ್ತೀವಿ, ಮನಸ್ಸನ್ನು ಗಮನಿಸ್ತೀವಿ. ಸೊ ನಾವು ಮನಸ್ಸನ್ನು ಗಮನಿಸ್ತಾ ಗೊತ್ತಾಗುತ್ತೆ, ಓ ಮನಸ್ಸಲ್ಲಿ ಈ ತರ ಭಾವನೆಗಳು ಬರ್ತಾ ಇದೆ. ಸೊ ಈ ಒಳ್ಳೇದ ಕೆಟ್ಟದ ಡಿಸಿಷನ್ ಮೇಕರ್ ಆಗ್ಬೇಕು ನಾವು ಮನಸ್ಸಿಗೆ ಹೊರತು ಮನಸ್ಸೇ ನಮಗೆ ಡಿಸಿಷನ್ ಕೊಡಬಾರ್ದು ಇದನ್ನ ಮಾಡು ಅಂತ ಹೇಳಿ. ಹಾಗಾಗಿ ಈ ಮನಸ್ಸು ಹೇಗೆ ವರ್ತಿಸ್ತಾ ಇದೆ ಅಂತ ಯಾರು ತಿಳ್ಕೊತಾರೆ ಅದಕ್ಕೆ ಶಮ ಅಂತ ಹೇಳ್ತಾರೆ. ಹರಿವು ಚೆನ್ನಾಗಿ ಮೂಡ್ ಬಂತು ರಾಘವ್ ಅವರೇ. 9 ತಗೊಂಡ್ಬಿಡಿ, 9 ಕಂಟಿನ್ಯೂ ಮಾಡಿ. ಒಂಬತ್ತಲ್ಲಮ್ಮ? 9 ರಾಘವ್ ಅವರೇ, 9 ಇದು ಈಗ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಸ್ಲೈಡ್ ಮುಂದಕ್ಕೆ ಹೋದ್ರೆ ಹೇಳ್ಬಾರ್ದು. ಮುಂದಕ್ಕೆ ಹೋಯ್ತಾ ಇವಾಗ ಸ್ಲೈಡ್? ಇಲ್ಲ, 10ಕ್ಕೆ 9ಕ್ಕೆ ಹೋಗಿದೆ. ಇವಾಗ ಮೂವ್ ಆಗ್ಲಿಲ್ಲ, ಸ್ಲೈಡ್ ಇನ್ನು ಮೂವ್ ಆಗಿಲ್ಲ. ಈಗ ಆಗ್ತಾ ಇದೆ. ಓಕೆ ಓಕೆ. ಅಂದ್ರೆ ಈಗ ನಾವು ಇದುವರೆಗೂ ಶಮ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ನಮ್ಮ ಗುರುಗಳು ದಮ ಅಂದ್ರೆ ಏನಂದ್ರೆ ಇದು ಇದುವರೆಗೂ ನಾವು ಆಚೆ ಕಡೆ ಎಲ್ಲ ಹೋಗ್ತಾ ಇದ್ವಿ. ನಮ್ಮ ಆಲೋಚನೆಗಳು, ಕೆಲಸಗಳು, ಬಾಹ್ಯ ಯೋಚನೆಗಳು, ಕೆಲಸಗಳ ಮಧ್ಯೆ ಹೋಗ್ತಾ ಇದ್ವಿ. ಈಗ ಒಂದ್ ಕಡೆ ಬಂದು ಕೂರ್ಸಿದ್ವಿ ನಾವು ಇವಾಗ ಮನಸ್ಸಿನ ಆಲೋಚನೆಗಳನ್ನ ನಾವು ಗಮನಿಸ ಶುರುವಾದ್ವಿ. ಹಾಗೇನಾಗುತ್ತೆ, ನೆಕ್ಸ್ಟ್ ಕೆಲಸ ಒಂದು ದಮ ಅಂತ ಅಂದ್ರೆ ಒಳಗಡೆ ಶುರು ಆದ ತಕ್ಷಣ ಏನಾಗುತ್ತೆ, ಇಂದ್ರಿಯಗಳ ಗಮನ ಒಂದ್ ಕಡೆ ಕುತ್ಕೊಂಡ ತಕ್ಷಣ ನಮಗೆ ಅಡುಗೆ ಮನೆಯಿಂದ ಒಂದು ಸೌಂಡ್ ಸ್ಮೆಲ್ ಬರುತ್ತೆ, ಯಾವ್ದೋ ಸಿನಿಮಾದ ಸೌಂಡ್ ಬರುತ್ತೆ, ಯಾರೋ ಒಬ್ರು ಮಾತಾಡ್ತಾ ಇರ್ತಾರೆ, ಅವ್ರ ವಾಯ್ಸ್ ಕೇಳುತ್ತೆ, ಇನ್ನೊಂದ್ ಏನೋ ಒಂದು ಕೈ ಮುಟ್ಟಬೇಕು ಅಂತ ಇರುತ್ತೆ. ಈಗ ಏನಾಗುತ್ತೆ, ಮನಸ್ಸು ನಮ್ಮನ್ನ ಯಾವಾಗ ಇವ್ ನಿಗ್ರಹಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ಇಂದ್ರಿಯಗಳ ಮುಖಾಂತರ ನಮ್ಮನ್ನ ಮತ್ತೆ ಆಚೆಗೆ ಕರ್ಕೊಬರಕ್ ಪ್ರಯತ್ನ ಮಾಡುತ್ತೆ. ನೋಡು ಒಳ್ಳೆ ಸ್ಮೆಲ್ ಬರ್ತಾ ಇದೆ, ನೋಡು ಏನೋ ಕೇಳಿಸ್ತಾ ಇದೆ, ನೋಡಿ ಯಾರೋ ಕರೆದ್ರು, ಈ ತರ ನಮ್ಮನ್ನ ಮತ್ತೆ ಡಿಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ. ಏನು ಇಲ್ಲದೆ ಇರೋ ಸಮಸ್ಯೆಗಳನ್ನ ಕೂಡ ಇದೆ ಇವತ್ತು ಸ್ವಲ್ಪ ಏನಾರು ಮಾಡಿ ಇವತ್ತೊಂದಿನ ಕ್ಲಾಸಿಗೆ ಹೋಗ್ಬೇಡ, ನೋಡಿ ಈ ಸಮಸ್ಯೆ ಇದೆ, ಇದನ್ನ ಮಾಡ್ಬೇಕು, ನೀನು ಇದನ್ನ ತಿನ್ಬೇಕು, ನೀನು ಇವಾಗ ಒಂದು ಫಂಕ್ಷನ್ ಇದೆ ಹೋಗ್ಬೇಕು, ನೀನು ಇವತ್ತು ಎಲ್ಲಾರು ಫ್ರೆಂಡ್ ಬರಕ್ ಹೇಳಿದ್ರು. ಇದೆಲ್ಲ ಏನಾಗುತ್ತೆ, ನಮ್ಮ ಬಾಹ್ಯ ಇಂದ್ರಿಯಗಳಿಗೆ ಮನಸ್ಸು ಕೆಲಸ ಕೊಡುತ್ತೆ. ಹೋಗಿ ಇವ್ರನ್ನ ಏನಾರು ಮಾಡಿ ಡಿಸ್ಟ್ರಾಕ್ಟ್ ಮಾಡು, ಇವನನ್ನ ಸ್ವಲ್ಪ ನಿಗ್ರಹ, ಇವನು ಆಚೆ ಕಡೆಗೆ ಇವ್ನು ಕರ್ಕೊಬರಕ್ಕೆ ಪ್ರಯತ್ನ ಮಾಡುವಂತ ಮನಸ್ಸು ಇದನ್ನ ಬಳಸುತ್ತೆ. ಅಂದ್ರೆ ಇವೆಲ್ಲ ಇಂದ್ರಿಯಗಳು, ಇವೆಲ್ಲ ಮನಸ್ಸಿಗೆ ಆಯುಧಗಳಿದ್ದಾಗೆ. ಇದನ್ನ ಅದಕ್ಕೆ ಬೇಕಾದಂಗೆ ಬಳಸ್ಕೊತಾ ಇದೆ ಮನಸ್ಸು. ಹಾಗೆ ಈ ಎಲ್ಲ 5 ಸೆನ್ಸಸ್ ಗಳೇನಿದೆ ಅದು ನಿಯಂತ್ರಕ ಮನಸ್ಸು. ನಾವ್ ಅನ್ಕೊಂಡಿದ್ವಿ ನಾವು ತಿಂತಾ ಇದ್ವಿ, ನಾವು ಊಟ ಮಾಡ್ತಾ ಇದ್ವಿ, ನಾವು ಕೇಳ್ತಾ ಇದೀವಿ ಅಂತ. ಆಕ್ಚುಲಿ ನಮ್ಮ ಮನಸ್ಸು ಏನ್ ಬೇಕೋ ಅದನ್ನ ನೋಡ್ತಾ ಇದೆ, ನಮ್ಮ ಮನಸ್ಸು ಏನ್ ಬೇಕೋ ಅದ್ ತಿಂತಾ ಇದೆ, ನಮ್ಮ ಮನಸ್ಸು ಏನ್ ಕೇಳ್ಬೇಕೋ ಅದನ್ನ ಕೇಳ್ತಾ ಇದೆ, ನಮ್ಮ ಮನಸ್ಸು ಏನ್ ಮುಟ್ಬೇಕು ಅದನ್ನ ಮುಟ್ತಾ ಇದೆ. ನಾವಾಗಿ ಡಿಸಿಷನ್ ತಗೊಂಡಿಲ್ಲ ಇದುವರೆಗೂ ಕೂಡ. ನಾವು ಸುಮ್ನೆ ನಾವು ಅಂತ ಅನ್ಕೋತಾ ಇದೀವಿ ಹೊರತು ಮನಸ್ಸೇ ಪ್ರತಿಯೊಂದು ನಮ್ಮ ಬಾಹ್ಯ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದು. ಹಾಗಾಗಿ ಡಯಾಬಿಟಿಸ್ ಇದ್ರು ಕೂಡ ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ, ನೋಡ್ರಿ ಸ್ವೀಟ್ ತಿನ್ಬೇಡ್ರಿ ಒಳ್ಳೇದಲ್ಲ ಅಂತ ಅಂದ್ರು ಕೂಡ ಏನ್ ಮಾಡ ಸರ್, ಸ್ವಲ್ಪ ನಾಲಿಗೆ ರುಚಿಗೆ ಏನ್ ಮಾಡೋಣ ಅಂತಂದ್ರೆ, ಈ ನಾಲಿಗೆ ರುಚಿ ಯಾರಿಗೆ ಬೇಕಾಗಿರೋದು? ಮನಸ್ಸಿಗೆ ಬೇಕಾಗಿರೋದು. ಬುದ್ಧಿಪೂರ್ವಕವಾಗಿ ತಿನ್ಬಾರ್ದು, ಆದ್ರೆ ಮನಸ್ಸಿಗೆ ಅದ್ರ ರುಚಿ ಸಿಕ್ಬಿಡುತ್ತೆ 30-40 ವರ್ಷದಿಂದ. ಆ ಮನಸ್ಸಿನ ಇದಕ್ಕೋಸ್ಕರ ನಮ್ಮ ದೇಹನ ನಾವು ಕಳ್ಕೊಳಕ್ ರೆಡಿ ಆಗ್ತೀವಿ, ಅನಾರೋಗ್ಯ ತುತ್ತಾಗ್ತೀವಿ. ಹಾಗಾಗಿ ಮನಸ್ಸಿಗೆ ತಿಳಿದಿದೆ ಶುಗರ್ ತಿನ್ಬಾರ್ದು ಅಂತ, ಆದ್ರೂ ಕೂಡ ತನ್ನ ನಾಲಿಗೆ ರುಚಿಗೋಸ್ಕರ ತಿನ್ಸುತ್ತೆ. ಇವ್ನಿಗೆ ಏನಾದ್ರು ಸಮಸ್ಯೆ ಆಗ್ಲಿ ದೇಹಕ್ಕೆ, ನನಗೊಂದು ನಾಲಿಗೆ ರುಚಿ ಕೊಟ್ಬಿಡಪ್ಪ ನೀನು, ಆಮೇಲೆ ಏನ್ ಬೇಕೋ ಸಮಸ್ಯೆ ಮಾಡ್ಕೊ ಅಂತ ಮನಸ್ಸು ಅವನ ಕೆಲ್ಸನ ಇಲ್ಲಿ ಸಮಾಜದಲ್ಲಿ ಅದು ಈ ದೇಹದಲ್ಲಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾಳೆಯಿಂದ ನಮ್ಮ ಮನೇಲಿ ಸ್ವೀಟ್ ಇದ್ದಿರ್ತಾನೆ ತಿನ್ನೋದು, ಹಂಗ ಕೆಲಸ ಮಾಡೋಣ, ಮನೆಗೆ ಸ್ವೀಟೇ ತರೋದು ಬೇಡ ಅಂತ ನಾವು ಒಂದು ಫಸ್ಟ್ನೇ ಡಿಸಿಷನ್ ತಂದ್ಬಿಡ್ಬೇಕು. ಬೇಸಿಕ್ ಮನೆ ನನ್ನ ಕಣ್ಣು ಮುಂದೆ ಸ್ವೀಟ್ ಇರಬಾರ್ದು, ಅದಿಲ್ಲ ನಾನು ತಿನ್ನಲ್ಲ. ಓಕೆ, ಇದು ಮೊದಲನೇ. ಓಕೆ, ಇವತ್ತಿಂದ ನನಗೆ ಸ್ವೀಟ್ ಕಡಿಮೆ ಆಯ್ತು. ಸೊ ಓಕೆ, ಈ ಕಡೆ ದಾರಿಲಿ ಹೋದ್ರೆ ಬೇಕ್ರಿ ಇದೆ, ಇಲ್ಲಿ ಹೋಗ್ಬಾರ್ದು. ಈ ಚಿಕ್ಕ ಮನೋನಿಗ್ರಹಗಳು ಮನಸ್ಸನ್ನ ನಾವು ಮನಸ್ಸನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ಖುಷಿ ಕೊಡುತ್ತೆ. ಆದ್ರೆ ನಮಗೆ ಏನು ತಿಂದಲ್ಲೇ ಇದ್ದಾಗ ಡಾಕ್ಟರ್ ತಿನ್ಬೇಡಿ ಅಂದಾಗ್ಲೂ ಅಥವಾ ಮಾಡಬೇಡಿ ಅಂದಾಗ್ಲೂ ಮಾಡೋ ಕಡೆ ಗಮನ. ಯಾಕೆಂದ್ರೆ ಮನಸ್ಸೇ ಅದನ್ನ ಒಂದು ಕತ್ತು ಮಾಡುತ್ತೆ. ನಾವೇನೋ ಒಂದು ಕಟ್ಟುನಿಟ್ಟಿನ ನಿರ್ಧಾರ ತಗೊಂಡಾಗ ಮನಸ್ಸಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ಒಂದು ಕತ್ತು ಅವಕಾಶ ಕೊಡುತ್ತದೆ ಅದನ್ನ ಮಾಡೋದಕ್ಕೆ ಮನಸ್ಸು. ಯಾಕಂದ್ರೆ ಅದಕ್ಕೆ ಇಷ್ಟ, ಅದಕ್ಕೆ ಕೆಲಸ ಮಾಡ್ಕೋಬೇಕು. ಹಾಗಾಗಿ ನಾವು ಈ ರೀತಿ ಮನಸ್ಸನ್ನು ನಿಗ್ರಹ ಮಾಡ್ಬೇಕಾಗತ್ತೆ. ನಾವು ಹೋಗ್ಬಾರ್ದು ಆ ಜಾಗದಲ್ಲಿ, ಅಥವಾ ನಮ್ಮ ಮನೇಲಿ ಇರಬಾರ್ದು ಸ್ವೀಟು, ನಾನು ದೂರ ಇರ್ಬೇಕಾದ್ರಿಂದ ಅಂತ ನಿಮ್ಗೆ ಗೊತ್ತಾಗ್ಬೇಕಾಗತ್ತೆ. ಹಾಗಾಗಿ ಇಂದ್ರಿಯಗಳು ಯಾಕೆ ನಿಗ್ರಹ ಮಾಡ್ಬೇಕು ಅಂತ ಬಂದಾಗ, ಮನಸ್ಸೇನ್ ಮಾಡುತ್ತೆ, ಮನಸ್ಸು ಮತ್ತು ಇಂದ್ರಿಯಗಳು ಓಡ್ತಾ ಇರುತ್ತೆ. ಕೆಲವು ಸಲ ಮನಸ್ಸು ಓಡಿಸ್ತಾ ಇರುತ್ತೆ, ಕೆಲವು ಸಲ ಇಂದ್ರಿಯಗಳು ಓಡಿಸ್ತಾ ಇರ್ತವೆ.
ಅಂದ್ರೆ ಕೈ ಚಪಲ ಅಂತೀವಿ, ಕಣ್ಣಿನ ಚಪಲ ಅಂತೀವಿ, ಬಾಯಿ ಚಪಲ ಅಂತೀವಿ. ಚಪ್ಪಲಕ್ಕೆಲ್ಲ ಬಿದ್ದು ಇಂದ್ರಿಯಗಳು, ಮನಸ್ಸು, ನಮ್ಮ ದೇಹನ ನಾಶ ಮಾಡ್ತಾ ಹೋಗ್ತಾ ಇರುತ್ತೆ. ಆ ಚಪ್ಪಲಕ್ಕೆ ಬೀಳ್ದರೆ ಯಾವಾಗ ನಮ್ಮ ಕಂಟ್ರೋಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತೋ ಅವಾಗ ಓಕೆ, ನಮ್ಮ ಕಂಟ್ರೋಲ್ ಇದೆ, ಇದುವರೆಗೂ ನಾವು ತಪ್ಪು ತಿಳ್ಕೊಂಡಿದ್ವಿ, ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ ಇದೆ ಅಂತ ಹೇಳಿ. ಸೊ ಮನಸ್ಸಿನ ಕಂಟ್ರೋಲ್ ಇದೆಲ್ಲ ಇತ್ತು. ಸೊ ನಮ್ಮ ಕಂಟ್ರೋಲ್ ನಾವು ತರಬೇಕು ಅಂತ ನಾವು ಫಸ್ಟ್ ನಾವು ಅರ್ಥೈಸ್ಕೋಬೇಕು. ಹಾಗಾಗಿ ಮನಸ್ಸು ಒಂದ್ ಕಡೆ ನಿಲ್ಲಿಲ್ಲ ಅಂತ ಬಂದಾಗ ಮನಸ್ಸನ್ನ ಒಂದ್ ಕಡೆ ಕೂಡ್ಸಿದ್ವಿ, ಆಗ್ಲೂ ಕೂಡ ಒಂದಷ್ಟು ಒದ್ದಾಟಗಳಾಗಕ್ ಶುರು ಆಗುತ್ತೆ. ಇಂದ್ರಿಯಗಳೆಲ್ಲ ನಮಗೆ ಅದು ತಿಂದು ಆ ಟೇಸ್ಟ್ ನೋಡ್ದ, ಅವತ್ತೊಂದು ಚಂಪಾಕಲಿ ಸಖತ್ತಾಗಿತ್ತಲ್ವಾ, ಅಲ್ಲಿ ಪಾನಿಪುರಿ ಚೆನ್ನಾಗಿ ಮಾಡ್ತಾರಲ್ವಾ, ಇದೆಲ್ಲ ಮೆಮೊರಿ ಕೊಡ್ತಾ ಇರುತ್ತೆ ಚಿತ್ತದಿಂದ. ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಕ್ಲಾಸಲ್ಲಿ ಏನ್ ಕೇಳ್ತೀಯಾ, ಅದೆಲ್ಲ ಇದ್ದಿದ್ದ ವಯಸ್ಸಾದ್ಮೇಲೆ ಇವೊಂದ್ ಸ್ವಲ್ಪ ಸಿನಿಮಾಗೆ ಹೋಗಿ ಬಂದ್ಬಿಡು, ಈ ತರ ಏನ್ ಮಾಡುತ್ತೆ ನಮ್ಮನ್ನ ಏನೇನೋ ಒಂದು ಚಿತ್ತದಿಂದ ಒಂದು ಮೆಮೊರಿನ ಕಳಿಸ್ತಾ ಇರುತ್ತೆ. ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಯಾವಾಗ ನಾವು ಗಮನಿಸಕ್ ಶುರು ಆಗ್ತೀವಿ ಮನಸ್ಸನ್ನ, ಅದು ದಮ ಅಂತ ಹೇಳಿ ಅದು ನಮಗೆ ಪ್ರಕ್ರಿಯೆ ಶುರು ಆಗುತ್ತೆ. ಹಾಗಾಗಿ ಸಿಗರೇಟು ಈ ತರ ದುಶ್ಚಟಗಳನ್ನ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಕೆಲವು ದಿನ 2 ದಿನ ಬಿಡ್ತಾರೆ, 1 ವಾರ ಬಿಡ್ತಾರೆ. ಆದ್ರೆ ಅವು 1 ವಾರಕ್ಕೂ ಒಬ್ಬ ಸ್ನೇಹಿತ ಬಂದು ಕರೀತಾನೆ, ಇಲ್ಲ ಏನೋ ಒಂದು ಕೆಟ್ಟದಾದಾಗ ಹೋಗಿ ಅವರೇ ಕುಡಿತಾರೆ. ಅಂದ್ರೆ ಮನಸ್ಸು ನಮಗೆ ಆದಷ್ಟು ಪ್ರಚಾರ ಮಾಡುವಂತ ಪ್ರತಿಯೊಂದು ಅವಕಾಶಗಳನ್ನ ಸೃಷ್ಟಿಸ್ತಾ ಹೋಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ದೂರ ಇರೋ ಪ್ರಯತ್ನ ಹೇಗ್ ಮಾಡ್ತೀವಿ, ಅದೇ ರೀತಿ ಬಾಹ್ಯವಾದ ಆಲೋಚನೆಗೆ ನಾವು ಅಂತರಂಗದ ಯಾತ್ರೆಯಲ್ಲಿ ಇದೀವಿ ನಾವು ಇವಾಗ. ಸೊ ನಮಗೆ ಬಾಹ್ಯವಾದ ಯಾವುದೇ ರೀತಿ ಕಮಿಟ್ಮೆಂಟ್ ಬಂದು ಕೂಡ ಆ ಬಾಹ್ಯವಾದ ಕಮಿಟ್ಮೆಂಟ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಮ್ಮ ಒಳಗಡೆ ಹೋಗಕ್ ನಾವು ಪ್ರಯತ್ನ ಮಾಡಬೇಕು. ಯಾವಾಗಲೂ ಬಾಹ್ಯವಾದ ಕಮಿಟ್ಮೆಂಟ್ ನಮಗೆ ಯಾವತ್ತೂ ಇದ್ದಿದ್ದೆ, ಇನ್ನು 100 ವರ್ಷಕ್ಕೂ ಕೂಡ ನಮ್ಮನ್ನ ಯಾರೊಬ್ರು ಕರಿತಾ ಇರ್ತಾರೆ, ಏನೋ ಒಬ್ರು ಮಾಡ್ತಾ ಇರ್ತಾರೆ. ಅದು ಇಷ್ಟು ವರ್ಷಗಳ ಜನ್ಮಗಳಾಗೋಗಿ ಬಂದಿದೆ. ಒಳಗೆ ಹೋಗ್ಬೇಕು ಅದು ಬಂದಾಗಲೇ ಆಚೆ ಕಡೆ ನಮಗೆ ಕಮಿಟ್ಮೆಂಟ್ ಜಾಸ್ತಿ ಅಂತ ಅನ್ಸ್ಬಿಡುತ್ತೆ. ಸೊ ಈಗ ಸ್ವಲ್ಪ ನಾವು ಬಾಹ್ಯ ನಿಗ್ರಹವನ್ನು ಮಾಡಿದಾಗ ನಮಗೆ ಓಕೆ, ನಮಗೆ ಒಂದು ಒಳ್ಳೆ ರೀತಿ ನಾವು ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಎಕ್ಸಾಂಪಲ್, ಒಬ್ಬ ಕುಡುಕನ್ನ ಮನೆಯಲ್ಲೇ ಬಿಟ್ರೆ ಅವ್ನು ಕುಡುಕನ ಬಿಡಕ್ಕಾಗಲ್ಲ. ರಿಯಾಬ್ ಸೆಂಟರ್ ಅಂತ ಇದೆ, ಅವನಿಗೆ ಒಂದು ಜಾಗದಲ್ಲಿ ಕೂಡಾಕ್ತೀವಿ ಅವನನ್ನ. ಅವ್ನ ಯಾವ ಸ್ನೇಹಿತರು ಮೀಟ್ ಮಾಡಂಗಿಲ್ಲ, ಯಾವ ಬಂಧು ಮಿತ್ರರು ಮೀಟ್ ಮಾಡಂಗಿಲ್ಲ, ಮೊಬೈಲ್ ಫೋನ್ ಅವ್ನು ತರಂಗಿಲ್ಲ. ಈ ತರ ಕಟ್ಟುನಿಟ್ಟಲ್ಲಿ ಅವ್ನು ಇಟ್ಟಾಗ ಅವನು ಎಣ್ಣೆ ಬಿಡ್ತಾನೆ. ನಾವೇನ್ ಮಾಡ್ತೀವಿ, ಬಾಹ್ಯ ಸಮಾಜದಲ್ಲಿ ಇತ್ಕೊಂಡು ನಾವು ಒಳಗೆ ಹೋಗಕ್ ಆಗಲ್ಲ ನಮಗೆ. ನಾವು ಸ್ವಲ್ಪ ರಿಯಾಬ್ ಸೆಂಟರ್ ಮಾಡ್ಕೋಬೇಕು. ಒಳಗುವರೆಗೂ ಒಂದು ನಾವೇ ಆದ ಒಂದು ಬ್ಯಾರಿಕೇಡ್ ಹಾಕೊಂಡಾಗ ನಮಗೆ ಅಂತರಂಗದ ಯಾತ್ರೆ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ತಿತಿಕ್ಷ ಅಂತ ಬಂದಾಗ ಶೀತೋಷ್ಣ ಸುಖ ದುಃಖಾದಿ ಸಹಿಷ್ಣುತ ಅಂತಂದ್ರೆ ಒಂದು ನೇಚರ್ ಅಲ್ಲಿ ಹೇಗೆ ಶೀತ ಮತ್ತೆ ಒಂದು ಉಷ್ಣ ಅಂತ ಹೇಗಿರುತ್ತೋ, ಅಥವಾ ಮನುಷ್ಯನ ಜೀವನದಲ್ಲೂ ಕೂಡ ಅವ್ನ ಪ್ರಾರಬ್ಧ ಕರ್ಮಾನುಸಾರ ಸುಖ ದುಃಖಾದಿಗಳನ್ನ ಅವ್ನ ಜೀವನದಲ್ಲಿ ಬರ್ತಾ ಇರುತ್ತೆ. ಅವ್ನ್ ಮಾಡದೇ ಇರ್ಲಿ, ಅವಂದೇ ಆದ ಪ್ರಾರಬ್ಧ ಕರ್ಮಗಳನ್ನ ಪ್ರಕೃತಿ ಕೊಡ್ತಾ ಹೋಗುತ್ತೆ. ಅದನ್ನ ಅವನು ಸಮಭಾವದಲ್ಲಿ ಸ್ವೀಕರಿಸೋ ಭಾವವನ್ನೇ ತಿತಿಕ್ಷ ಅಂತ ಇಲ್ಲಿ ಕರೀತಾರೆ. ಹಾಗಾಗಿ ನಮಗೆ ವಾತಾವರಣದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇರುತ್ತೆ, ಶೀತ ಉಷ್ಣ ಅಂತ ಹೇಳಿ ಒಂದೇ ಸಾರಿ ಇರಲ್ಲ. ವಾತಾವರಣ ಕೂಡ ವಾತಾವರಣನೇ ಒಂದ್ ರೀತಿ ಇಲ್ಲ, ಪ್ರಕೃತಿನೇ ಒಂದ್ ರೀತಿ ಇಲ್ಲ ಅಂದ್ಮೇಲೆ ನಮ್ಗೆ ಹೆಂಗ್ ಒಂದ್ ರೀತಿ ಇರಕ್ಕೆ ಸಾಧ್ಯ ಆಗುತ್ತೆ? ಒಂದ್ ರೀತಿ ಇದ್ರೆ ನಾವು ಕಲ್ಲಾಗ್ಬಿಡ್ತೀವಲ್ವ. ಹಾಗಾಗಿ ನಮ್ಗೆ ಬರೋ ಸುಖ ದುಃಖಗಳಿರ್ಬೋದು, ಕಷ್ಟ ನಷ್ಟಗಳಿರ್ಬೋದು, ಪ್ರಾಫಿಟ್ ಲಾಸ್ ಏನೇ ಇರ್ಬೋದು, ಎಲ್ಲ ಕೂಡ ನಮ್ಮ ಬಂದು ಹೋಗ್ತಾ ಇದೆ ಅಂತ ಇದು ಸಮಾನವಾಗಿ ಸ್ವೀಕರಿಸಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಾಗ ನಾವು ಧೈರ್ಯ ತಗೋತೀವಿ. ಇಲ್ಲಾಂದ್ರೆ ಅದೇ ಕಷ್ಟ ನಷ್ಟಗಳಿಗೆ ಬಿದ್ದು ನಾವು ಬೇರೆ ಬೇರೆ ಅನ್ಯತಾ ನಿರ್ಧಾರಗಳನ್ನ ತಗೊಳ್ತೀವಿ ಜೀವನದಲ್ಲಿ. ಹಾಗಾಗಿ ಜೀವನದಲ್ಲಿ ಏನೋ ಒಂದು ಘಟನೆ ನಡೀತು, ದುಃಖ ಪಡ್ತಾ ಕುಳಿತರೆ ವ್ಯರ್ಥ ಆಗುತ್ತೆ, ಜೀವನನೇ ವ್ಯರ್ಥ ಆಗುತ್ತೆ. ಆದ್ರೆ ಪರಿಹಾರ ಸಿಗದೆ ಪ್ರಾಬ್ಲಮ್ಮೇ ಇಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಗೂ ಪರಿಹಾರ ಇದೆ. ಹಾಗಾಗಿ ಕೆಲವು ಸಮಸ್ಯೆಗೆ ಕಡಿಮೆ ಕಾಲಾವಕಾಶ ಬೇಕಾಗುತ್ತೆ, ಕೆಲವು ಸಮಸ್ಯೆಗೆ ಹೆಚ್ಚಿನ ಕಾಲಾವಕಾಶ ಬೇಕಾಗುತ್ತೆ. ಇವತ್ತಿಗೆ ನಮ್ಮ ಸಮಸ್ಯೆ ಪರಿಹಾರ ಆಗಲ್ಲ. 20 ವರ್ಷದಿಂದ ಸಮಸ್ಯೆ ಬಂದಿರೋದು ಇವತ್ತಿಗೆ ಆಗಲ್ಲ. ಸಹಿಷ್ಣುತೆ ಇರಬೇಕು, ಅದಕ್ಕೊಂದಷ್ಟು ಸಮಯ ತಗೋಬೇಕು. ಆ ಸಮಯ ಬಂದಾಗ ಅದು ತಾನಾಗೆ ಪರಿಹಾರ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಸಮಸ್ಯೆ ಕೂಡ ತನ್ನ ಸಮಸ್ಯೆಯ ಪರಿಹಾರ ದಿನ ಜೊತೆಗೆ ಬರುತ್ತಂತೆ. ಸಮಸ್ಯೆ ದಿನ ಮತ್ತೆ ಪರಿಹಾರ ದಿನ ಒಟ್ಟಿಗೆ ಬಂದಿರುತ್ತೆ. ಆದ್ರೆ ಪರಿಹಾರ ದಿನ ನಮಗೆ ಗೊತ್ತಿಲ್ವಲ್ಲ, ಅದಕ್ಕೆ ಅದ್ರ ಜೊತೆ ಒದ್ದಾಡ್ತೀವಿ. ಸಮಸ್ಯೆ ಬಂದಿದೆ ಅಂದ್ರೆ ಜೊತೆ ಪರಿಹಾರ ಕೂಡ ಬಂದಿರುತ್ತೆ ಅಂತ ನಮಗೆ ಬಂದಾಗ ನಾವು ಅದನ್ನ ಬದುಕನ್ನು ತುಂಬಾ ಚೆನ್ನಾಗಿ ಸ್ವೀಕರಿಸಬಹುದು. ಹಾಗಾಗಿ ಜೀವನದ ಮೂಲ ಉದ್ದೇಶ ಏನು ಆಯ್ತು, ಬಾಹ್ಯವಾಗಿ ಇಷ್ಟೆಲ್ಲ ನಾವು ಸಂಪಾದನೆ ಮಾಡ್ತಿದೀವಲ್ಲ, ಮತ್ತೆ ಹೊಸ ಜನ್ಮ ಬರುತ್ತೆ, ಮತ್ತೆ ಅದೇ ಬೆತ್ತಲೆಯ ಪ್ರಪಂಚಕ್ಕೆ ಬರ್ತೀವಿ, ಮತ್ತದೇ ಏನೇನು ಸಂಪಾದನೆ ಮಾಡ್ತೀವಿ, ಮತ್ತೆ ಬೆತ್ತಲೆಯಾಗಿ ಸಮಾಜದಿಂದ ಆಚೆ ಹೋಗ್ತೀವಿ ನಾವು. ಇದೆಲ್ಲ ಬಿಟ್ಟು ಇದೆಲ್ಲ ಯಾಕೆ ಅದೇ ರಿಪೀಟ್ ಆಗ್ತಿದೆ, ಏನು ಉದ್ದೇಶ ಅಂತ ಬಂದಾಗ ಮನುಷ್ಯನ ಜೀವನ ಉದ್ದೇಶ ಆತ್ಮ ಸಾಕ್ಷಾತ್ಕಾರ, ಒಳಗೆ ಅಂತರಂಗದ ಯಾತ್ರೆ ಅವನ ನಿಜವಾದ ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ ಅಂತ ಯಾವಾಗ ಅವನಿಗೆ ಗೊತ್ತಾಗುತ್ತೆ ಆವಾಗ ಅವನಿಗೆ ಮುಕ್ತಿ ಸಿಗುತ್ತೆ. ಆ ಮುಕ್ತಿ ಸಿಗ್ಬೇಕು ಅಂದ್ರೆ ಈ ದೇಹ ಮನ ಬುದ್ಧಿಯನ್ನೇ ಬಳಸ್ಬೇಕು. ಈ ಮನಯವ ಕಾರಣ ಬಂಧ ಮೋಕ್ಷ ಅಂದಾಗೆ ಇದೇ ದೇಹ ಮನಸ್ಸು ಬುದ್ಧಿಯನ್ನು ಬಳಸ್ಕೊಂಡು ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಒಳೋದು ತಪ್ಪು ತೀರ್ಮಾನ ತಗೊಳ್ಳೋದಕ್ಕಿಂತ ತಪ್ಪು ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಸಮಾನ ಭಾವದಿಂದ ಸ್ವೀಕರಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ಮನೆ ಇರ್ಬೋದು, ನಮ್ಮ ಬಾಡಿ ಇರ್ಬೋದು, ಬಾಡಿ ಇರ್ಲಿ ಬಾಡಿಗೆ ಇರ್ಲಿ, ಎರಡು ಕೂಡ ಬಾಡಿಗೆ ಮನೆನೇ. ಈ ದೇಹ ಅನ್ನೋದು ಬಾಡಿಗೆ ಮನೆ ಇದ್ದಾಗೆ ಆ ಬಾಡಿಗೆ ಮನೆಯಲ್ಲಿ ನಾವು ಆದಷ್ಟು ಶುಭ್ರವಾಗಿ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಜವಾಬ್ದಾರಿ ಅಂತ ನೋಡ್ಕೋಬೇಕು ಹೊರತು ಇದೇ ಮನೇಲಿ ನಾವು ಇರ್ತೀನಿ ಅಂತ ಹೇಳಕ್ಕಾಗೋದಿಲ್ಲ. ಒಂದಲ್ಲ ಒಂದಿನ ಈ ಮನೆ ಕೂಡ ಖಾಲಿ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಮನೆಯಲ್ಲಿ ಇದ್ದಷ್ಟು ದಿನ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಟ್ಟಷ್ಟು ನಮಗೆ ಬೆನಿಫಿಟ್ ತುಂಬಾ ಚೆನ್ನಾಗಿ ಸಿಗುತ್ತೆ.
ಹಾಗಾಗಿ ಜೀವನದಲ್ಲಿ ಏನೇ ಕಷ್ಟ ನಷ್ಟಗಳು ಬಂದವರು ಕೂಡ ದುರಭ್ಯಾಸಗಳು ಮಾಡ್ಕೊಳ್ಳೋದು ಅಥವಾ ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು ಎಲ್ಲ ಪ್ರಯತ್ನಗಳು ಮಾಡೋದಕ್ಕಿಂತ ನಾವು ನಮಗೆ ಒಂದು ಅದಕ್ಕೆ ಪರಿಹಾರ ಏನಂತ ಕಂಡ್ಕೋಬೇಕು. ಆ ಪರಿಹಾರ ಕಂಡ್ಕೋಬೇಕು ಅಂತ ಬಂದಾಗ ಒಳಗಡೆ ಕೆಲಸ ಆಗ್ಬೇಕು. ಆಚೆ ಕಡೆ ನಿಮ್ಗೆ ಅವಮಾನಗಳಾಗ್ತಾ ಇರುತ್ತೆ. ನೋಡು ಇವನಿಗೆ ಲಾಸ್ ಆದ, ಇವನಿಗೆ ಮೋಸ ಆಯ್ತು, ಇವನಿಗೆ ಜೀವನನೇ ಲಾಸ್ ಆಗೋದು, ಸಮಾಜ ನಿಮ್ಗೆ ದಿನ ಅದೇ ಹೇಳುತ್ತೆ. ನಿಮ್ ಒಳಗಡೆ ಒಂದು ಹೇಳ್ತಾ ಇರುತ್ತೆ, ಇಲ್ಲ ನೀನು ಪ್ರಾಮಾಣಿಕವಾಗಿದ್ಯಾ, ನಿಂಗೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ, ನೀನ್ ಮಾಡುವಂತ ಒಂದು ಒಳಗಿಂದ ಅಂತರಾತ್ಮ ಹೇಳುತ್ತೆ. ಅದನ್ನ ಕೇಳೋದಿಲ್ಲ. ಯಾಕಂದ್ರೆ ಅಂತರಾತ್ಮದ ಕಡೆ ಒಂದಿನ ಗಮನನೇ ಕೊಟ್ಟಿಲ್ಲ. ಬರೀ ಬಾಹ್ಯವಾದ ಜನಗಳು ಹೇಳೋದ್ರೆ ನಾವು ಅವ್ರ ಹೊಗಳಿಕೆನೆ ನಾವು ಇಷ್ಟ ದಿನ ನಾವು ತಗೊಬರ್ತಾ ಇದ್ವಿ. ಸಮಾಜ ತೆಗಳಕ್ಕೂ ಶುರು ಆಯ್ತು ಒಂದಿನ. ಅವಾಗ ಜನ ಹೊಗಳ್ತಿದ್ರು ಇಷ್ಟ ದಿನ, ನಮ್ಮನ್ನ ಇವಾಗ ತೆಗಳ್ತಾ ಇದ್ರೆ, ಹಂಗಾಗಿ ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ನಾನು ಎಣ್ಣೆ ಸಿಗರೇಟ್ ಸೇರ್ತೀನಿ, ದುಶ್ಚಟಗಳು ಈಡಾಗ್ತೀನಿ ಅಂತಂದ್ರೆ. ಯಾಕಂದ್ರೆ ಬಾಹ್ಯ ಸಮಾಜದಿಂದ ನಿಮ್ಗೆ ಒಂದೇ ರೀತಿಯಾದ ರಿಸಲ್ಟ್ ಬರಲ್ಲ. ಹಾಗಾಗಿ ಅಂತರಂಗದ ಒಂದು ಎರಡು ಆದಾಗ ಸಮಾನತೆ ಬರುತ್ತೆ. ಬಾಹ್ಯ ಮತ್ತೆ ಅಂತರಂಗ ಎರಡು ಸಮಾನತೆ ಆದಾಗ ನಾವು ಬದುಕನ್ನ ತುಂಬಾ ಚೆನ್ನಾಗಿ ನಾವು ಸ್ವೀಕರಿಸಬಹುದು. ಹಾಗಾಗಿ ಒಂದು ದಾರಿ ಅಂತ ಹೋಗ್ಬೇಕಾದ್ರೆ ಉಬ್ಬು ತಗ್ಗುಗಳು ಯಾವ ರೀತಿ ಸಾಮಾನ್ಯವಾಗಿರುತ್ತೋ, ಸಕ್ಸಸ್ ಅಂತ ಬಂದಾಗ ಪ್ರತಿಯೊಂದು ಹಂತ ಕೂಡ ನಮಗೆ ಫೇಲ್ಯೂರ್ ಇರುತ್ತೆ, ಸಕ್ಸಸ್ ಇರುತ್ತೆ, ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲಿ ಅಪ್ ಇರುತ್ತೋ ಅಲ್ಲಿ ಡೌನ್ ಇರುತ್ತೆ. ಅಪ್ಪು ಇದ್ದ ಜಾಗದಲ್ಲಿ ಡೌನ್ ಇರುತ್ತೆ. ಬರೀ ಡೌನ್ ಇರಲ್ಲ, ಬರೀ ಅಪ್ ಇರಲ್ಲ. ನಾವು ಎಷ್ಟು ಕಷ್ಟವಾಗಿ ಅಪ್ ಹತ್ತೀವೋ ಅಷ್ಟೇ ಸುಲಭವಾಗಿ ಇನ್ನೊಂದು ಡೌನ್ ಸಿಕ್ಕಿರುತ್ತೆ ನಮ್ಗೆ ಮುಂದೆಗಡೆ. ಹಾಗಾಗಿ ಏನೇ ಉಬ್ಬು ತಗ್ಗುಗಳಿದ್ರು ಕೂಡ ಅದನ್ನ ನಾವು ಮುಂದೆ ಹೋಗ್ಬೇಕಾಗತ್ತೆ. ಹಾಗಾಗಿ ಹೊಟ್ಟೆಪಾಡಿಗೆ ನಮ್ಗೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತು. ಇವತ್ತು ಬೆಳಗ್ಗೆ ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು, ನನಗೆ ಬೈಕ್ ಬೇಕು, ಕಾರ್ ಬೇಕು, ಇದಕ್ಕೆಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತು. ಆದ್ರೆ ಆತ್ಮಜ್ಞಾನಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಸತ್ತ ದಿನ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಎಲ್ಲ ಬೋರ್ಡ್ ಹಾಕ್ತಾರೆ, ರೆಸ್ಟ್ ಇನ್ ಪೀಸ್ ಅಂತ ಹಾಕ್ತಾರೆ. ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಎಷ್ಟು ಜನ ಪ್ರಯತ್ನ ಪಟ್ರು, ಎಷ್ಟು ದಿನ ಪ್ರಯತ್ನ ಪಟ್ರು, ಯಾರು ಪ್ರಯತ್ನ ಪಟ್ಟಿಲ್ಲ. ಕೊನೆಗೆ ಅವ್ನ ಸಂಪಾದನೆಲ್ಲ ತೆಗೆದು ಸೈಡಿಗೆ ಇಟ್ಬಿಟ್ಟು ಜನ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಾರೆ. ನಿನ್ಗೆ ಇಷ್ಟು ದುಡಿದೆ, ನೀನ್ ಇಷ್ಟು ಮಾಡಿದೆ, ನೀ ಸಂಪಾದನೆ ಮಾಡಿದೆ, ನೀ ಇಷ್ಟು ಕಳೆದೆ ಅಂತ ಹೇಳ್ತಾ ಇಲ್ಲ. ಕೊನೆಗೆ ಹೇಳ್ತಿರೋದು ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಗೆಳೆಯ ಅಂತ ಅಂತಾರೆ. ಅಂದ್ರೆ ಮನುಷ್ಯನ ಮೂಲ ಉದ್ದೇಶ ಕೊನೆಗೆ ಗೊತ್ತಾಗುತ್ತೆ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅನ್ನೋದಕ್ಕೋಸ್ಕರ ನಾವ್ ಇಲ್ಲಿ ಬಂದಿದ್ವಿ ಅಂತ ಹೇಳಿ ಕೊನೆಗೆ ಜನ ಹೇಳ್ತಾರೆ. ಸೊ ಅದನ್ನ ನಾವ್ ಈಗ ಅರ್ಥ ಮಾಡ್ಕೊಂಡು ಆ ಪ್ರಯತ್ನ ಕಡೆ ನಾವು ಹೊರಡೋದೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ವೆಹಿಕಲ್ ಇದ್ದಾಗೆ, ಶಾಕ್ ಅಬ್ಸರ್ವರ್ ಗೊತ್ತಲ್ಲ ನಿಮಗೆ, ಅದು ಏನ್ ಮಾಡುತ್ತೆ, ರೋಡಲ್ಲಿರೋ ಉಬ್ಬು ತಗ್ಗುಗಳನ್ನ ಏನೇ ಇದ್ರು ಕೂಡ ಶಾಕ್ ಅಬ್ಸರ್ವರ್ ಸ್ವಲ್ಪ ಕಂಟ್ರೋಲ್ ಮಾಡಿ ನಮಗೆ ಅಷ್ಟೊಂದು ಫೀಲ್ ಕೊಡಲ್ಲ. ಒಳಗಡೆ ಬಸ್ ಒಳಗೆ ಕೂತಾಗ ನಮಗೆ ಫೀಲ್ ಆಗಲ್ಲ, ಯಾಕೆ ಒಳ್ಳೆ ಶಾಕ್ ಅಬ್ಸರ್ವರ್ ಇರುತ್ತೆ. ಹಾಗಾಗಿ ನಾವ್ ಇವತ್ತು ಏನ್ ಮಾಡ್ತಾ ಇದೀವಿ, ಒಂದು ತತ್ವಬೋಧ ಏನ್ ಕಲಿತಾ ಇದೀವಿ, ಇದು ಶಾಕ್ ಅಬ್ಸರ್ವರ್ ಇದ್ದಾಗೆ. ಏನೇ ವ್ಯತ್ಯಾಸಗಳಾಗ್ತಾ ಇರ್ಲಿ ದೇಹದಲ್ಲಿ, ಮನಸ್ಸಲ್ಲಿ, ಬುದ್ಧಿಯಲ್ಲಿ, ನಮ್ಗೊಂದು ಇದು ಶಾಕ್ ಅಬ್ಸರ್ವರ್ ರೀತಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಗೆ ನಮ್ಮೊಳಗೂ ತರಲ್ಲ, ಇದನ್ನ ಅಷ್ಟಕ್ಕೆ ಸೀಮಿತ ಮಾಡುತ್ತೆ ಅಂತ ಇಲ್ಲಿ ಅರ್ಥೈಸ್ಕೋಬಹುದು. ಹಾಗಾಗಿ ಶಮ ದಮ ತಿತಿಕ್ಷೆಯಿಂದ ಮನಸ್ಸು ಶಾಂತ ಆಗುತ್ತೆ. ಮನಸ್ಸು ಶಾಂತವಾದಾಗ ಧ್ಯಾನ ಮಾಡಕ್ ಈಸಿ ಆಗುತ್ತೆ. ಆ ಧ್ಯಾನದಿಂದ ನಮಗೆ ನಾವ್ಯಾರಂತ ತಿಳ್ಕೊಳ್ಳೋಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಹರಿ ಓಂ. ಹರಿ ಓಂ ರಾಘವ್, ತುಂಬಾ ಚೆನ್ನಾಗಿ ನಿಮ್ಮ ಇದನ್ನ ಷಟ್ ಸಂಪತ್ತಿಗಳ ಬಗ್ಗೆ ನಿಮ್ಮ ಸ್ಲೈಡ್ ಅನ್ನು ತೋರಿಸ್ರಿ. ಮಾನಸ, ಡು ಯು ಹ್ಯಾವ್ ಎನಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಹೇಳಿಕ್ಕಾಗತ್ತಾ ಈ ಷಟ್ ಸಂಪತ್ತಿಗಳ ಬಗ್ಗೆ? ಇವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಷಟ್ ಸಂಪತ್ತಿಗಳ ಬಗ್ಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನ್ ಹೇಳ್ತೀರಾ? ನಿಮ್ಗೆ ಅದನ್ನ ಅಪ್ಲೈ ಮಾಡಕ್ಕೆ, ಇವಾಗ ಷಟ್ ಸಂಪತ್ತಿ ಇದೆ ಅನ್ಕೊಂಡೆ, ಲೈಫಲ್ಲಿ ಅಪ್ಲೈ ಮಾಡಿದಾಗ ನಾವು, ಯಾಕಂದ್ರೆ ಇದು ಏನು ನಾವು ಪ್ರವಚನವನ್ನ ಕೇಳ್ತೀವಿ, ಅದ್ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹೇಗ ಅದನ್ನ ಅಳವಡಿಸ್ಕೊ? ಶ್ರಮ ಅಂದ್ರೆ ಮನಸ್ಸಿನ ಕಂಟ್ರೋಲು. ಸೊ ಇವಾಗ ಏನೇ ಆಗಿರ್ಲಿ, ನಾವು ಯಾವ್ದಕ್ಕೆ ಅಪ್ಲೈ ಮಾಡ್ಕೋಬಹುದು ಜೀವನದಲ್ಲಿ ಅಂದ್ರೆ, ಕೆಲ್ಸದಲ್ಲೂ ಕೂಡ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಎಲ್ಲ ರಿಯಾಕ್ಷನ್ ಇರೋದಿಲ್ಲ, ಅದ್ರನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾವು ಮನ್ಸಿಗೆ ಟೀಚ್ ಮಾಡ್ಬೇಕು. ಅದು ಒಂದ್ ರೀತಿಯಲ್ಲಿ ಶ್ರಮ. ದಮ ಅನ್ನೋದು ಈ ತರ ಹೇಳ್ಬಹುದು ಮೋಸ್ಟ್ಲಿ, ಅಂದ್ರೆ ಇಂದ್ರಿಯಗಳನ್ನೇ ಅದನ್ನ ಹೊರಗಡೆ ತಗೊಂಡು ಹೋಗ್ಬೋದು. ಒಂದು ಊಟದ್ದು ಈ ತರ ಒಂದು ಇಂದ್ರಿಯ ನಿಗ್ರಹಣದಲ್ಲಿ, ಇನ್ನೊಂದು ಕೇಳೋದು ಸಹ ಒಂದ್ ರೀತಿಯಲ್ಲಿ ದಮಾನೆ, ಅಂದ್ರೆ ಶ್ರವಣ ಮಾಧ್ಯಮದಿಂದ ಬರೋದು. ಇದೆಲ್ಲಾ ರೀತಿಯಲ್ಲಿ ನಮ್ಗೆ ನಾವು ಕೆಲವೊಂದ್ಸಲ ಅವ್ರು ಹೇಳಿದ್ರು, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು. ಇಷ್ಟ ದಿನ ನಾವೇನ್ ಅನ್ಕೊಂಡಿದ್ವಿ, ನಾವು ಮಾಡ್ತಿದೀವಿ ಅಂತ ಅನ್ಕೊಂಡಿದ್ವಿ, ಬಟ್ ಎಲ್ಲಾದು ಮನಸ್ಸೇ ಅದ್ರ ಮಾತನ್ನ ಕೇಳಿಸ್ತಾ ಇತ್ತು. ಬಟ್ ಇವಾಗ ನಾವ್ ಒಳಗ್ ಹೋದಾಗ ಗೊತ್ತಾಗತ್ತೆ, ಆಕ್ಚುಲಿ ಇದೆಲ್ಲ ಮನ್ಸ್ ಹೇಳಿದನ್ನ ನಾವು ಕೇಳ್ತಾ ಇದೀವಿ, ನಾವ್ ಹೇಳಿದನ್ ಮನ್ಸ್ ಕೇಳ್ತಾ ಇಲ್ಲ. ಇವನ್ ಕೇಳೋದು ಕೂಡ ಅವ್ರು ನಮಗ್ ಪ್ರಿಯವಾದದ್ದನ್ನೇ ನಾವ್ ಹೇಳ್ಬೇಕಂತ ಎಷ್ಟೋ ಬಾರಿ ಎಕ್ಸ್ಪೆಕ್ಟ್ ಮಾಡಿಬಿಡ್ತೀವಿ. ಬಟ್ ಅದು ಅವ್ರದ್ದು ಅಭಿಪ್ರಾಯ, ಅವ್ರ ಏನೇ ಹೇಳಿರ್ಲಿ. ಸೊ ನಾವ್ ಅದನ್ನ ಎರಡನ್ನೂ ಸಮಾನವಾಗಿ ತಗೊಳ್ಬೇಕು ಅಂತ ತಿತಿಕ್ಷಾದಲ್ಲಿ ಕಲಿಬಹುದು. ಉಪಹಾರ ಕ್ಷಮ ದಮ ತಿತಿಕ್ಷಾ ಅಲ್ವಾ? ಸರಿ. ಪುಟ್ರ ಚೆನ್ನಾಗಿ ಹೇಳಿದ್ರಿ. ಇದನ್ನ ಅಪ್ಲೈ ಮಾಡ್ಲಿಕ್ಕೆ ಆಗ್ತಿದ್ಯಾ ಮನಸ್ಸ? ಆರ್ ಯು ಏಬಲ್ ಟು ಅಪ್ಲೈ ಇನ್ ಯುವರ್ ಲೈಫ್?
ಅದೇ ಸ್ಲೋಲಿ ಸ್ಟಡಿಲಿ ಅಪ್ಲೈ ಮಾಡ್ಬೇಕು. ಅರ್ಥ ಆಗಿದೆ ಇವತ್ತಿನ ಕ್ಲಾಸ್, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಹಾ. ವೆರಿ ಮಚ್ ಹೆಲ್ಪ್ಫುಲ್ ಇನ್ ದ ರಿಯಲ್ ವರ್ಲ್ಡ್. ಬಟ್ ಅದೇ ಸ್ಲೋಲಿ ಸ್ಟಡಿಲಿ 1 by 1 ಅಪ್ಲೈ ಮಾಡ್ತಾ ಅದು ಹೋಗ್ಬೇಕು. ನಿಜ. ಯಾಕಂದ್ರೆ ಇಷ್ಟು ದಿನ ನಾವೇನ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದೀವಿ ಜನ್ಮಾಂತರಗಳಿಂದ, ಅದನ್ನ ಪ್ರಯತ್ನ ಮಾಡಿದ್ವಿ, ಫೋಕಸ್ಡ್ ಆಗಿ ಇದ್ರಲ್ಲಿ ನಿಂತ್ಕೊಂಡಿದ್ದೀವಿ. ನಾವ್ ಇದನ್ನ ಮಾಡೋಣ, ಇದು ಗುರುಗಳು ಹೇಳಿ. ಯಾಕಂದ್ರೆ ಗುರುಗಳು ಈ ತರ ಹೇಳ್ಕೊಟ್ಟು ಬಂದ್ಮೇಲೆ, ನಾವ್ ಈ ತರ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ಮೇಲೆ ನಮ್ಮಲ್ಲಿ ಒಂದು ಮಾರ್ಪಾಡು ತಾನಾಗಿ, ಅಂದ್ರೆ ಒಳಗಡೆ ಮನಸ್ಸಲ್ಲಿ ಇರ್ತಕ್ಕಂತ ಅನುಮಾನಗಳು ಮತ್ತೆ ಅಸಮಂಜಸವಾದ ಯೋಚನೆಗಳು ಕಮ್ಮಿ ಆಗುತ್ತೆ. ಅದೇ ಅನಿಸ್ತಮ್ಮ ನೋಡಿದಾಗ. ಎಲ್ಲಾ ಬೋರ್ಡ್ ನೋಡ್ಬೇಕು ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಾನೆ ಆಗ್ತದೆ. ಯಾರು ಪ್ರಯತ್ನ ಮಾಡಲ್ಲ. ಮಾಡದ್ರಲ್ಲಿ ಬಾಹ್ಯವಾಗಿ ಎಲ್ಲ ಒದ್ದಾಟಗಳು ಮಾಡ್ಕೊಂಡು ಕೊನೆಗೆ ಬೋರ್ಡ್ ಅಲ್ಲಿ ಹಾಕ್ಬಿಟ್ರೆ ಅದನ್ನ ದೊಡ್ಡದಾಗ ಫ್ಲೆಕ್ಸ್ ಅಲ್ಲಿ ಹಾಕ್ಬಿಟ್ಟು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂದ್ರೆ ಹೇಗ್ ಸಿಗುತ್ತೆ? ನಾನು ಅದೇ ಮಾಡ್ತಾ ಇದೀವಲ್ಲ ನಾವು ಅನಿಸ್ತು. ನಾನ್ ಈ ನಡುವೆ ಅನ್ಕೋತಿದ್ದೀನಿ, ಆತ್ಮ ವಿಚಾರ ಅಂತ ನಾವು ಮಾಡಕ್ ಶುರು ಮಾಡ್ತಿರೋದು ಚೈತನ್ಯದ ಬಗ್ಗೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ತೀವಿ. ಪ್ರಪ್ರಥಮವಾಗಿ ಚೈತನ್ಯ ಇರೋದ್ರಿಂದಾನೇ ಚೈತನ್ಯದ ಬಗ್ಗೆ ತಿಳ್ಕೊಬೇಕು. ಚೈತನ್ಯ ನನ್ನಲ್ಲಿ ಇರೋದಕ್ಕೋಸ್ಕರ ಅಂದ್ರೆ ನಾನು ಚೈತನ್ಯದ ಇಟ್ಕೊಂಡೆ ದೇಹದ ಈ ಮಿಕ್ಕಿದ್ದೆಲ್ಲ ಸಂಬಂಧಗಳು ಇದೆ. ನಾನು ಆಫೀಸ್ ಹೋಗುದು, ನಾನು ಓದಿದ್ದು, ನಾನು ಬೆಳೆದಿದ್ದು, ನಾನು ಕೆಲ್ಸಕ್ಕೆ ಹೋಗ್ತಿರೋದು, ಅಥವಾ ನನ್ನ ಸಂಬಂಧಗಳು, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಊಟ, ನನ್ನ ಹಸಿವು, ನನ್ನ ಅಭ್ಯಾಸಗಳು, ನನ್ನ ರಿಕ್ರಿಯೇಷನ್, ಇದೆಲ್ಲವೂ ನಾನಿರೋದಿಕ್ಕೆ. ಹಾಗೆ ನಾನು ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಟೈಮ್ ಇದ್ದಾಗ ನಾನು ಟೈಮ್ ಕೊಡ್ತೀನಿ. ಟೈಮ್ ಇದ್ದಾಗ ಮಾಡ್ಕೊಂಡು ಈ ಕ್ಲಾಸ್ ಬರ್ತೀವಿ. ಈ ತರ ಎಷ್ಟು ವಿಪರ್ಯಾಸ ಅನ್ಸ್ತಿದೆ ಅಂದ್ರೆ ಬರ್ತಾ ಇದಕ್ಕೆ ಫಸ್ಟ್ ಆದ್ಯತೆ ಕೊಡ್ಬೇಕು ನಾವು. ನನ್ನನ್ನ ಅರ್ಥ, ಯಾಕಂದ್ರೆ ನಮ್ಗೆ ಏನೇ ತಗೊಂಡ್ರು ಒಂದು ಮ್ಯಾನ್ಯುಯಲ್ ಬರುತ್ತೆ ಜೊತೆಲಿ. ಒಂದ್ ಸಣ್ಣ ಟಿವಿ ತಂದ್ವಿ ಅಥವಾ ಒಂದು ಫೋನ್ ತಂದ್ವಿ, ಅದಕ್ಕೊಂದು ಮ್ಯಾನ್ಯುಯಲ್ ಬರ್ತದೆ. ಆದ್ರೆ ನಾನು ಹುಟ್ಟಿ ಇಷ್ಟು ವರ್ಷ ಆಗಿದೆ, 50, 51, 40, 45, 20, 25 ಆಗಿದೆ, 10, 16 ಆಗಿದೆ. ಆದ್ರೆ ನನಗೆ ನನ್ನ ಬಗ್ಗೆ ಏನು ಗೊತ್ತೇ ಇಲ್ಲ. ಎಲ್ಲ ಹುಟ್ಟಿದೆ, ಅಮ್ಮ ದೇವಸ್ಥಾನ ಕರ್ಕೊಂಡು ನಮಸ್ಕಾರ ಮಾಡಿ, ಎಲ್ಲ ಅನುಕರಣೆ. ಏನಕ್ಕೆ? ಸ್ಕೂಲ್ಗೆ ಏನಕ್ಕೆ ಹೋದೇ ಗೊತ್ತಿಲ್ಲ, ಕಾಲೇಜ್ಗೆ ಏನಕ್ಕೆ ಹೋದೇ ಗೊತ್ತಿಲ್ಲ, ಏನು ಓದ್ದೆ ಅದ್ ಏನಕ್ಕೆ ಅಂತ ಗೊತ್ತಿಲ್ಲ, ಯಾವ ಕೆಲಸ ಮಾಡ್ತೀವಿ ಅದ್ ಏನಕ್ಕೆ, ಏನೋ ಎಲ್ರು ಮಾಡ್ತಾರೆ ನಾನು ಮಾಡ್ತೀನಿ, ಎಲ್ರು ಮಾಡ್ತಾರೆ ನಾನು ಮಾಡ್ತೀನಿ. ಕರೆಕ್ಟ್? ಎಲ್ರು ಮಾಡ್ತಾರೆ ನಾನು ಮಾಡ್ತೀನಿ. ಆದ್ರೆ ಇದಕ್ಕೊಂದು ಮ್ಯಾನ್ಯುಯಲ್ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಹೋಗೋ ಸಮಾಜದ ತರ ಇರಕ್ಕಾಗ್ತಿಲ್ಲ. ನಾವು ಸಮಾಜದ ತರ ಇರಕ್ಕಾಗ್ತಿಲ್ಲ. ಹೋಗಿ ತಲೆನ ತಗೊಂಡು ಹೊಡ್ಕೋತೀವಿ. ಸಮಾಜ ಏನ್ ಮಾಡಿದ್ರೆ ಅದನ್ನ ನಾನ್ ಮಾಡ್ಬೇಕು, ತಲೆ ಹೊಡ್ಕೋತೀವಿ. ಹೋಗ್ಬೇಕು ಅದು ಏನೋ ಹೆಡ್ ಆನ್ ಕಾಲೇಷನ್, ಹೋಗಿ ತಲೆ ಹೊಡ್ಕೊಳ್ಳೋದು, ಇಂಥ ಕೆಲ್ಸನೇ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ನಮ್ಮ ಜೀವನದಲ್ಲಿ ಸದ್ಗುರುಗಳ ಪ್ರವೇಶ ಆದ್ಮೇಲೆ ಸದ್ಗುರುಗಳು ಒಂದೊಂದನ್ನೇ ತೆಗೆಸ್ತಾರೆ. ನೀನು ಈ ದೇಹನ, ನೀನ್ ಈ ಮನಸ್ಸನ್ನ, ನಿನ್ ಬುದ್ಧಿನ, ಇದೆಲ್ಲಿಂದ ನೋಡಿದ್ರೆ ನೀನು ಎಲ್ಲಾರು ನೀನೇ ಆಗ್ತೀಯ, ಎಲ್ಲವೂ ಚೈತನ್ಯ. ಆ ಚೈತನ್ಯವನ್ನ ಅರ್ಥ ಮಾಡ್ಕೋ, ಅದು ನಿನ್ನ ಸಸ್ವರೂಪ, ನೀನೇ ಅಂತ ಅರ್ಥ ಮಾಡೋಕೆ ನಿಧಾನಕ್ಕೆ ಒಂದೊಂದೇ. ಅದು ಎಂಥ ಸುಕೃತ ಅಂದ್ರೆ ನಮ್ಗೆ ನಮ್ಮ ಸದ್ಗುರುಗಳದು. ನಿಧಾನಕ್ಕೆ ಒಂದೊಂದೇ ಅದನ್ನ ತೆಗೆದು ನಮ್ಮನ್ನಲ್ಲಿ ಕೂಡಿಸ್ತಾರೆ. ಸೊ ನಮ್ಮ ಈ ಸುಕೃತದ ಬಗ್ಗೆ ಮತ್ತೆ ಮಾತಾಡೋಣ. ಪುಟ್ಟರಾಜು ಸರ್, ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನ ಗುರುವಿನ ಸಾಧನಾ ಮಾರ್ಗದಲ್ಲಿ ನಡೆಯುವಾಗ ಮುಖ್ಯವಾಗಿ ಗಮನಿಸಬೇಕಾಗಿರೋದು ದಮ ಎಂಬತಕ್ಕಂಥ ವಿಷಯ ಬಂದಾಗ, ದಮ ಎಂಬತಕ್ಕಂಥದ್ದು ಇಂದ್ರಿಯಗಳು, ಬಾಹ್ಯೇಂದ್ರಿಯಗಳು ಅವು ಒಂದು ದಿಕ್ಕಿಗೆ ಹೋಗ್ತಾ ಇರ್ತವೆ, ಮನಸ್ಸು ಒಂದು ದಿಕ್ಕಿಗೆ ಹೋಗ್ತಾ ಇರ್ತವೆ. ಈಗ ಉದಾಹರಣೆಗೆ ಬಗ್ಗೆ ಸಕ್ಕರೆ ರೋಗ ಇರ್ತದೆ, ಅವನ್ ನಾಲ್ಗೆ ಅಂತ ಕೇಳ್ತದೆ, ಸಕ್ಕರೆ ತಿನ್ಬೇಕು ಅಂತ ಕೇಳುತ್ತೆ. ಮನಸ್ಸು ತಿನ್ನು ಅಂತ ಹೇಳುತ್ತೆ. ಅದ ಕಾರಣ ನಾಲ್ಗೆ. ಮನಸ್ಸು ಪ್ರಚೋದನೆ ಕೊಡುತ್ತೆ, ಸರಿ ಅದು ಮಾಡು ಅಂತ. ಆದ್ರೆ ಅದನ್ನ ದಮನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಈ ಸಕ್ಕರೆ ತಿನ್ನೋದ್ರಿಂದ ಈ ರೋಗ ಹತೋಟಿಗೆ ಬರೋದಿಲ್ಲ, ಇನ್ನು ಜಾಸ್ತಿ ಆಗುತ್ತೆ. ಇದನ್ನ ನಿಯಂತ್ರಣ ಮಾಡೋದು ಹೇಗೆ ಎಂಬತಕ್ಕಂಥದ್ದು ನಮ್ಮ ವಿವೇಚನಾ ಶಕ್ತಿ, ಬುದ್ಧಿಯಿಂದ ಉಂಟಾಗುತ್ತೆ. ಆ ಬುದ್ಧಿ ಏನ್ ಹೇಳುತ್ತೆ? ಸಕ್ಕರೆಯಿಂದ ದೂರ ಇರಪ್ಪ. ಅಥವಾ ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಸಿಗರೇಟ್ ಸೇರ್ತಾ ಇರ್ತಪ್ಪ ಪ್ಯಾಕೆಟ್ ಗಟ್ಲೆ, ಅವನೇನ್ ಮಾಡಿದ್ರೆ ಬಿಡ್ಬೇಕು ಅಂದಾಗ ಒಂದ್ ಸಿಗರೇಟ್ ಇಟ್ಕೊಂಡು ಒಂದ್ ಪ್ರಯಾಣ ಮಾಡ್ತಾ ಇರ್ತಾನೆ. ಅವನ್ ಗೊತ್ತು ಇಂದ ಅಷ್ಟು ದೂರ ಹೋದ್ರೆ ಮಾತ್ರ ಇನ್ನೊಂದು ಸಿಗರೇಟ್ ಸಿಗೋದು, ಅದಕ್ಕೂ ಬದಲೇ ಇಲ್ಲ ಅಂತ. ಈಗ ಕ್ರಮೇಣ ಬಿಡ್ತಾ ಹೋಗ್ತಾರೆ. ಇದಕ್ಕೆ ದಮಕ್ಕೆ ಒಂದು ಉದಾಹರಣೆ ರೀತಿಯಲ್ಲ ಹೇಳ್ಬೋದು. ಇನ್ನು ಅದೇ ರೀತಿ ಈ ತಿತಿಕ್ಷ ಎಂಬತಕ್ಕಂಥದ್ದು ಬರ್ತದೆ. ತಿತಿಕ್ಷ ಎಂಬುದು ವಾತಾವರಣ ಉಂಟಾಗತಕ್ಕಂಥ ಬದಲಾವಣೆಗಳು
ಆ ವಾತಾವರಣದಲ್ಲಿ ಸಹಜವಾಗಿ ಬದಲಾವಣೆ. ಶೀತ ಬಂದಾಗ ಶೀತ ಆಗುತ್ತೆ, ಸೆಕೆ ಬಂದಾಗ ಸೆಕೆ ಆಗುತ್ತೆ. ಅದು ಪ್ರಕೃತಿ ಧರ್ಮದಿಂದ ನಡೀತಕ್ಕಂಥದ್ದು. ಈ ಪ್ರಕೃತಿ ಧರ್ಮದಿಂದ ನಡೆಯುವಾಗ ನಮ್ಮ ದೇಹನ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಆ ಕ್ರಮನ ನಾವು ವಿವೇಚನಾ ಶಕ್ತಿಯನ್ನ ಮಾಡ್ಕೊಂಡಾಗ ಅದು ನಮಗೆ ಅನುಕೂಲ ಆಗುತ್ತೆ. ಈ ಜೀವನ ಎಂಬತಕ್ಕಂಥ ಮಾರ್ಗದಲ್ಲಿ ನಾವು ಹತೋಟಿ ಎಂಬತಕ್ಕಂಥ ನಿಯಂತ್ರಣ ರೇಖೆನ ಕ್ರಮಬದ್ಧವಾಗಿ ವಿವೇಚನಾ ಶಕ್ತಿಯಿಂದ ಅನುಸರಿಸ್ತಾ ಹೋದ್ರೆ, ನಾವು ನಮ್ಮ ಗುರು ತೋರಿಸೋ ಮಾರ್ಗದಲ್ಲಿ ಹೋದ್ರೆ ನಾನು ಆಲ್ರೆಡಿ ಮುಕ್ತನಾಗಿದ್ದೇನೆ ಎಂಬ ನಿರ್ಧಾರಕ್ಕೆ ನಾವು ಬರ್ಬೋದಿಲ್ಲ. ಈ ನಾಟಕ, ಈ ಜಗತ್ತಿನಲ್ಲಿ ನಡೀತಾ ಇರತಕ್ಕಂಥ ನಾಟಕ ರಂಗದಲ್ಲಿ ಈ ನಾಟಕ, ನಾನ್ ಬರೀ ಪಾತ್ರಧಾರಿ ಅಷ್ಟೇನೆ, ನಮ್ಮ ಮುಕ್ತಿ ಇದೆ ಎಂಬತಕ್ಕಂಥದ್ದು ಮನವರಿಕೆ ಅದೇ ಈ ಸಾಕು ಅನ್ನೋ ಅಭಿಪ್ರಾಯ ನನಗೆ ಬರುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಾಟಕ ಮತ್ತೆ ದುಶ್ಚಟಗಳಿಗೆ ಬಿದ್ದವನು ಹೇಗೆ ಆ ದುಶ್ಚಟಗಳಿಂದ ಹೊರಗೆ ಬರಬಹುದು, ಆಮೇಲೆ ದುಶ್ಚಟ ಅಂದ್ರೆ ಏನು, ನನ್ಗೆ ಏನ್ ಬೇಡವೋ ಅದನ್ನ ನಾನ್ ಹೆಚ್ಚು ಅದ್ರ ಕಡೆ ಗಮನ ಕೊಟ್ರೆ ಒಳ್ಳೆ ಚಟನು ದುಶ್ಚಟನೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಯಾವ್ದು ಅವಶ್ಯಕತೆಗಿರುತ್ತೋ ಅದನ್ನ ಹೆಚ್ಚು, ಕೆಲವರಿಗೆ ಒಳ್ಳೆ ಚಟ ಅಂತ ಅಂತಾನೆ ಹೇಳ್ಬೋದು, ಕೆಲವರಿಗೆ ಹೋಗ್ಬಿಟ್ಟು ಕಾಯಿನ್ ಕಲೆಕ್ಟ್ ಮಾಡೋದು, ಆ ತರದ್ದೆಲ್ಲ ಒಂದು ಚಟ ಇರುತ್ತೆ. ಆದ್ರೆ ಬರ್ತಾ ಅದೇ ಹೇಗಾಗುತ್ತೆ, ಒಬ್ಸೆಸ್ ಆಗುತ್ತೆ. ಕೆಲವ್ರಿಗೆ ಮನೆ ಕ್ಲೀನ್ ಮಾಡೋ ವಿಷಯ, ಕೊನೆಗೆ ಹೋಗಿ ಅದು OCD ತರ ಆಗೋಗುತ್ತೆ, ಎಲ್ಲ ಒಬ್ಸೆಸ್ ಆಗತ್ತೆ. ಅದಕ್ಕೆ ಮುಂದೆ ಬರ್ತಾ ನಿಮ್ಗೆ ಇನ್ನೊಂದು ಗುರುಗಳದ ಒಂದು ಕಥೆ ಇದೆ. ಅಲ್ಲಿ ಗುರುಗಳು ಒಂದೇ ಚೆನ್ನಾಗಿ ಹೇಳ್ತಾರೆ. ಇದು ಒಂದು ಹುಚ್ಚಾಸ್ಪತ್ರೆಗೆ ನೆಹರು ಅವರು ಇನಾಗ್ರೇಷನ್ ಮಾಡಕ್ ಬರ್ತಾರೆ. ನೆಹರು ಬಂದು ಬೆಂಗಳೂರು ಹುಚ್ಚಾಸ್ಪತ್ರೆ ಇನಾಗ್ರೇಟ್ ಮಾಡ್ತಾರೆ. ಸರಿ, ಇನಾಗ್ರೇಷನ್ ಎಲ್ಲ ಆಯ್ತು. ನೆಹರು ಅವ್ರಿಗೆ ನಿಮ್ಹಾನ್ಸ್ ಹಾಸ್ಪಿಟಲ್ ನ ಒಂದ್ಸತಿ ನೋಡ್ಕೊಂಡು ಬರೋಣ ಅಂತ ಹೊರಡ್ತಾರೆ. ಎಲ್ಲಾ ನೋಡಿದ್ರು, ಗಿಡ ಮರ ಎಲ್ಲ ನಮ್ಗೆ ಗೊತ್ತಲ್ಲ, ನೀವೆಲ್ಲ ನೋಡಿದ್ರಲ್ಲ ನಿಮ್ಹಾನ್ಸ್ ಹೇಗಿದೆ ಅಂತ. ಆ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಮತ್ತೆ ಯಾರನ್ನೋ ಒಬ್ಬನ್ನ ಕರೆದು, ಇಲ್ಲಿ ಬಪ್ಪ ಅಂತ. ಹಾ, ಏನು ಅಂತ ಒಬ್ಬ ಬಂದ. ನಿಮ್ಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿದ್ಯಾ? ಇಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀನು ಆರಾಮಾಗಿದ್ಯಾ? ನಾನು ಆರಾಮಾಗಿದ್ದೀನಿ. ಹೌದಾ, ಸರಿ. ನೀನು ಎಷ್ಟು ದಿನದಿಂದ ಇಲ್ಲಿದ್ಯಾ? ನಾನು ಸ್ವಲ್ಪ ವರ್ಷದಿಂದ ಇದ್ದೀನಿ, ನಂಗೆ ಇವಾಗ ತುಂಬಾ ಖುಷಿಯಾಗಿದೆ. ಅವನು ಕೊನೆಯಲ್ಲಿ ನೀವ್ಯಾರು ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ನಾನ್ ನೆಹರು ಅಂತ ಹೇಳ್ತಾರೆ. ನಾನು ನೆಹರು ಅಂತ ಯಾರೋ ಹೇಳ್ತಾರೆ. ಅವಾಗ ಅವ್ರು, ಓ ಹೌದಾ, ನೀವೂನು ಅವರೇನಾ, ಬಂದೇರಿ ನೋಡಿ, ಇವನು ಅಷ್ಟೇ, ಎಷ್ಟೋ ವರ್ಷದಿಂದ ಇದ್ದಾನೆ, ಇವನು ನೆಹರುನೇ, ನಾನು ನೆಹರು ಅಂತ ಹೇಳ್ತಿರ್ತಾನೆ ನೋಡಿ, ಇವನು ಇಲ್ಲ ಎಷ್ಟೋ ವರ್ಷದಿಂದ ಇಲ್ಲೇ ಇದ್ದಾನೆ. ಹಾ, ನೀವು ಅದೇ ಕೇಸ ಅಂದ್ರೆ ಅನುಕರಣೆಯಲ್ಲಿ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ, ನಾವ್ ಯಾರು ಅಂತ ಮರ್ತು ಹೋಗಿ ಪ್ರಪಂಚದಲ್ಲಿ ನಮ್ಮನ್ನ ನಾವು ಸರಿಯಾದ ದಾರಿಗೆ ತಿರುಗಿಸ್ಕೋಬೇಕಂದ್ರೆ ಸದ್ಗುರು, ಸತ್ಸಂಗ, ಸದಾಚಾರ, ಸತ್ಸಂಗ, ಮತ್ತೆ ಅದನ್ನ ತಿಳ್ಕೊಳ್ಬೇಕು ಅನ್ನುವ ಆಸೆ, ನನ್ನನ್ನು ನಾನು ಅರಿಬೇಕು ಅನ್ನುವಂತ ಒಂದು ಉತ್ಕೃಷ್ಟವಾದ ಆಸೆ. ಯಾಕೆ ಅಂದ್ರೆ ಈ ನನ್ನನ್ನು ನಾನು ಅರಿಬೇಕು ಅನ್ನೋ ಆಸೆ ಇಲ್ದಿದ್ರೆ ಶನಿವಾರದ ಮರ್ತು ಹೋಗುತ್ತೆ, ಆ ಟೈಮಿಗೆ ಬರ್ಬೇಕು ಅಂತ ಮರ್ತು ಹೋಗುತ್ತೆ, ಅಲ್ಲಿ ಕೂತ್ಕೊಳ್ಬೇಕು ಅಂತ ಬಂದಾಗ ಏನ್ ಬಂದು ಕೂತ್ಕೊಳ್ಳೋದು ಅಂತ ಅನ್ಸುತ್ತೆ. ಆ ಶನಿವಾರ ಅದಕ್ಕೆ ಬರ್ಬೇಕು ಅಂತ, ಆ ಶ್ರವಣ ಮನನ ನಿಧಿಧ್ಯಾಸಕ್ಕೆ ನಮ್ಮನ್ನ ತೊಡಗಿಸ್ಕೋಬೇಕು ಅಂತ ಆಸೆ ಬರುತ್ತೆ. ನಿಜವಾದ ಆ ಆಸೆ ಒಳಗಿಂದ ಹುಟ್ಟೋದು, ಅದು ಪರಮಾತ್ಮನ ಕೃಪೆನೆ. ಪರಮ ಆತ್ಮ, ನನ್ನ ಆತ್ಮದ ಕೃಪೆನೆ. ಆತ್ಮನಲ್ಲದೆ ಬೇರಿಲ್ಲ, ಚೈತನ್ಯವಲ್ಲದೆ ಬೇರಿಲ್ಲ, ಅದು ಅವನ ಕೃಪೆನೆ. ಅವನಿಗೆ ಆ ಆಸೆ ಹುಟ್ಟಿ ಅಲ್ಲಿಂದನೇ ಈ ಆಸೆನೂ ಬರ್ತಿರೋ ಅಲ್ವಾ? ಕರೆಕ್ಟ್ ತಾನೆ? ಸೊ ಹಾಗಾಗಿ ನೀವು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದ. ನಾನ್ ಧನ್ಯಳು. ನಾನು ಪದೇ ಶ್ರವಣ ಮನನ ವಿದ್ಯಾಸ ಆಗ್ತಾ ನಿಮ್ ಜೊತೆ ಮತ್ತೆ ಇನ್ನು ಅರ್ಥ ಮಾಡ್ಕೊಳ್ಳುವಂತ ಅವಕಾಶ ಮಾಡ್ಕೊಡ್ತಿರ್ತೀರ. ಹಾಗಾಗಿ ಅರ್ಥ ಮಾಡಿಸ್ತಿದ್ದಾರೆ ಗುರುಗಳು. ಆದಷ್ಟು ಗುರುಗಳ ಪ್ರವಚನವನ್ನ ಲೈವಲ್ಲಿ ಕೇಳಿ, ಗುರುಗಳದ್ದು ಯಾವುದೇ ಒಂದು ಪ್ರೋಗ್ರಾಮ್ ಇದ್ರೆ ಅವರನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಿ. ಆದಷ್ಟು ಅವರ ಯಾವುದೇ ಒಂದು ಕೆಲಸದಲ್ಲಿ
ಕರ್ಮಯೋಗದಲ್ಲಿ ತೊಡಗಿಸ್ಕೊಳ್ಳಿ. ಯಾಕಂದ್ರೆ ಈ ಸಾಧನೆ ಮಾಡ್ಬೇಕಂದ್ರೆ ನಾವು ಮುಂಚೆಲ್ಲ ಕೇಳಿದೀರ, ನಾವು 16 ವರ್ಷ ಗುರುಕುಲ ಅಂತೆಲ್ಲ ಮಾಡ್ತೀವಿ. ಇದು ಗುರುಗಳ ಕಾನ್ಸೆಪ್ಟ್ ಅಲ್ಲಿ ಗರ್ಗರ್ ಗುರುಕುಲ ಅಂತ ಮಾಡ್ತೀವಿ. ಮನೆಯಲ್ಲಿ ನೀವು ಕೂತ್ಕೊಂಡು ಗುರುಕುಲ ಇದೆ, ಅವರೇ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್. ಹಾಗಾಗಿ ನಿಮ್ಮೆಲ್ಲರ ಪರಿಶ್ರಮಕ್ಕೆ ಸದ್ಗುರುಗಳ ಕೃಪೆ ಯಥೇಚ್ಛವಾಗಿ ಆಗತ್ತೆ. 8 ಮತ್ತೆ 9 ಎರಡೂ ಸ್ಲೈಡ್ ಅನ್ನ ರಾಘವ ರಾಕೇಶ್ ಅವರು ತೋರಿಸಿದ್ದಾರೆ. ಈಗ ನಾವು ಒಂದು 10 ನಿಮಿಷ ಧ್ಯಾನ ಮಾಡ್ಬಿಟ್ಟು ನಮ್ಮ ಈ ಸತ್ಸಂಗವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಇವತ್ತಿಗೆ ಎಲ್ರೂ ಕಣ್ಮುಚ್ಚೋಣ. ನಾವು ಕೂತಿರ್ತಕ್ಕಂಥ ಜಾಗ, ಆ ಜಾಗ ಭಾರವಾಗಿದೆ, ಪುಷ್ಟ. ಈಗ ತಲೆಯಿಂದ ನಮ್ಮನ್ನು ನಾವು ಗಮನಿಸ್ಕೊಂಡು ಬರೋಣ. ತಲೆ, ಹಣೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಹಲ್ಲು, ಮುಖದ ಪೂರ್ತಿ ಭಾಗವನ್ನ ನೋಡಿ ಒಮ್ಮೆ. ಕತ್ತು, ಹಣೆ, ಕತ್ತು, ಎರಡೂ ಭುಜಗಳು, ಎರಡೂ ಕೈಗಳು, ಎದೆ, ಬೆನ್ನು, ಹೊಟ್ಟೆ, ನಮ್ಮ 2 ತೊಡೆಗಳು, 2 ಕಾಲುಗಳು, ಪಾದಗಳು. ಮತ್ತೆ ತಲೆ ನೋಡಿ ಹಾಗೆ. ನಾನು ಪಾದಗಳನ್ನು ನೋಡಿ ಮತ್ತೆ ತಲೆ ನೋಡಿ ಅಂದ ತಕ್ಷಣ ನಿಮ್ಮ ಗಮನ ಪಾದದಿಂದ ತಲೆ ಇಡ್ತಾ ಹೋಗಿ. ನಾನು ನೋಡಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡಿದ್ದು ಅದನ್ನ ಪರಿಪೂರ್ಣವಾಗಿ ನೋಡ್ತಿರೋದು ಯಾರು? ಎಲ್ಲ ಭಾಗಗಳನ್ನ ನೋಡಿ ಅಂತ ಹೇಳಿದಾಗ ಆ ಗಮನಿಸಿ ನೋಡ್ತಾ ಇರೋರು ಯಾರು? ಆ ನೋಡ್ತಾ ಇರೋರು ನಿಮಗ್ ಕಾಣಿಸ್ತಾ ಇದ್ದಾರ? ಆ ನೋಡ್ತಾ ಇರೋರ್ನ ನೀವು ಯಾವುದೇ ರೂಪ ರೇಖೆಗಳಲ್ಲಿ ಸ್ಪಂದಿಸಕ್ಕೆ ಆಗುತ್ತಾ? ಇಷ್ಟು ಚೆನ್ನಾಗಿ ಕಾಲನ್ನ ನೋಡಿ, ಹಣೆಯನ್ನ ನೋಡಿ, ತಲೆಯನ್ನ ನೋಡಿ ಅಂದಾಗ ಆ ತಲೆ, ಕಾಲು ಎಲ್ಲದರ ರೂಪರೇಖೆಗಳು ಎಷ್ಟು ಚೆನ್ನಾಗಿ ನಿಮಗೆ ತೋರಿಸ್ತಾ ಇದ್ರಲ್ಲ. ಯಾರಿದು? ಅವ್ರ ಕಡೆ ಗಮನವನ್ನು ಕೊಟ್ಟಿದ್ದೀರಾ? ಆ ಚೈತನ್ಯವೇ ಚೈತನ್ಯ ಹೇಗಿದೆ ಅಂತ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಚೈತನ್ಯಕ್ಕೆ ಯಾವ ರೀತಿ ರುಚಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಆ ಯಾರು ಅದನ್ನ ನೋಡ್ತಾ ಇದ್ದಾರೋ ಅವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ನಾನು ಎಂಬುದೇ ಚೈತನ್ಯ. ಅದರ ಇರುವಿಕೆಯಲ್ಲೇ ನಾನಿದ್ದೇನೆ. ಗುರುಗಳು ಇದನ್ನ ಆತ್ಮಜ್ಯೋತಿ ಎಂದು ಕರೀತಾರೆ. ಹಾಗಾಗಿ ಎಲ್ಲರನ್ನ ಆತ್ಮಜ್ಯೋತಿಗಳು ಅಂತ ಸಂಬೋಧನೆ ಮಾಡ್ತಾರೆ. ಇಂತಹ ದರ್ಶನವನ್ನ ಗುರುಗಳು ದಾರ್ಶನಿಕ ದರ್ಶನ, ಆತ್ಮದರ್ಶನಂ, ಬ್ರಹ್ಮದರ್ಶನಂ, ಬ್ರಹ್ಮದರ್ಶನಂ, ಸತ್ಯದರ್ಶನಂ.
ಬ್ರಹ್ಮ, ಪರಮಾತ್ಮ, ಚೈತನ್ಯ, ಪರಬ್ರಹ್ಮ, ವಿಷ್ಣು, ಯಾವುದೇ ಹೆಸರನ್ನ ಬೇಕಾದರೆ ಆ ಪರಬ್ರಹ್ಮ ತತ್ವ ಇರೋದ್ರಿಂದನೇ ದೇಹದ ಎಲ್ಲ ಚಲನೆಗಳು ಹುಟ್ಟಿತಾ ಇದೆ. ಆತ್ಮದರ್ಶನಂ ಬ್ರಹ್ಮದರ್ಶನಂ, ಬ್ರಹ್ಮದರ್ಶನಂ ಸತ್ಯದರ್ಶನಂ. ಜ್ಯೋತಿಯ ರೂಪದಲ್ಲಿ ನಿಮ್ಮನ್ನ ನೀವು ಪ್ರಕಾಶಮಾನವಾಗಿ ನೋಡ್ತಾ ಇದ್ದೀರ. ಉಸಿರಾಟ ಆತ್ಮದಂತ ಇರ್ಲಿ, ನಿಮ್ಮ ಒಳಗ್ ಕಾಣಿಸ್ತಾ ಇರ್ತಕ್ಕಂಥ ಆ ಚೈತನ್ಯದಂತ ಇರ್ಲಿ, ನಿಧಾನಕ್ಕೆ ಒಂದು 5 ನಿಮಿಷ ಉಸಿರಾಡೋಣ, ಗಮನ ಇಡೋಣ ಅಲ್ಲಿ. असतो मा सद्गमय तमसो मा ज्योतिर्गमय मृत्योर्मा मृतं गमय. ओम शांति शांति शांति. पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ಓಂ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಪಾದಾರ್ಪಣಮಸ್ತು. ಹರಿ ಓಂ. ಧನ್ಯವಾದಗಳು. ಮುಂದಿನ ರಾಘವ್ ರಾಕೇಶ್ ಅವ್ರಿಗೆ ಶನಿವಾರದ ಹೊತ್ತು ಕ್ಲಾಸ್ ಇರುತ್ತೆ. ಅದೊಂದು ನನ್ಗೆ ಅವರು ರೆಗ್ಯುಲರ್ ಆಗಿ ಕ್ಲಾಸ್ ಬಂದ್ರೆ ನಂಗೆ ಸ್ಲೈಡ್ ಆಗುತ್ತೆ, ನಿಮ್ಗೆ ಇನ್ನೂ ಒಂಚೂರು ಅರ್ಥ ಆಗುತ್ತೆ. ರಾಘವ್, ಶನಿವಾರದ ದಿನನ ಇನ್ನೊಂಚೂರು ಮುಂದೆ ಮಾಡ್ಕೊಂಡ್ರೆ ಏನಾದ್ರು ಹೆಲ್ಪ್ ಆಗುತ್ತೆ. ಶುರು ಆಗುತ್ತೆ ನನ್ನ ಕ್ಲಾಸು. ಇಲ್ಲಿ 7 ರಿಂದ 7:30 ಒಳಗೆ PPT ಮಾಡ್ಬೋದು ಅಂತ. ಒಂದ್ ನಿಮಿಷ ಸ್ಟಾಪ್ ರೆಕಾರ್ಡ್.